ಯಾಲ ಇವಳ ಅಟಿಯ ಕಟಿ ನಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡಂಗ ಆಗೈತಿ ಏ ಗಿಡ್ಡಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಡಿಂಗ ಚೆಕ್ ಮಾಡುವಂಗ ಆಗೈತೆ ಜೀವನ ಕೈಗ ಪಡೆದು ನನ್ನ ಮರದಲ್ಲಿ ಹೆಜ್ಜೆದಿರದು ಈ ಜೀವನ ಕೈಗ ಪಡೆದು ನಿನ್ನ ಮಾರಿ ನೋಡಂಗ ಆಗತಿ ನಿನ್ನ ಮಾರಿ ನೋಡಂಗ ಆಗತಿ ಏಕನೆ ಸಖಿ ಮಾಡತಿ ನಿನ್ನ ಜೊತೆ ಮಾತಾಡೋದೈತಿ ಏಕನೆ ಸಖಿ ಮಾಡತಿ ನಿನ್ನ ಜೊತೆ ಮಾತಾಡೋದೈತಿ ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೊಯ್ಯಿದೆ ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿದೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಜಲದೆ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಪ್ರಿಯ ನಿನ್ನ ಮಾರಿ ನೋಡಂಗ ಆಗದೆ ನಿನ್ನ ಮಾರಿ ನೋಡಂಗ ಆಗದೆ ಏಕತೆಯಿಂದ ಸಿಗದೆ ನಿನ್ನ ಜೊತೆ ಮಾತಾಡೋದೈತೆ ಹುಷಾರ ಬರ್ತೀನಿ ಜಿಗಡ್ದು ಬಡದು ನೋಡ್ದ ಪಿಲ್ಲ ಎಂತ ಹರ್ಕೋತಾರ ಗಂಟಲ್ಲ ಯಾರಿವಳು ಸ್ಟೇಜಿನಲ್ಲಿ ನಿಮ್ಮ ಅಕ್ಕ
ಚಂದದಿ ಬಾ ಒಂದ ಯಾವ ಊರಾಕಿ ಚಂದದಿ ಬಾ ಒಂದು ಸೆಲ್ಫಿ ತಗೋತೇನ ಯಾವ ಊರಾಕಿ ಚಂದದಿ ಬಾ ಒಂದು ಸೆಲ್ಫಿ ತಗೋತೇನ ಹುಡುಗಿ ಫೋಟೋ ಹೊಡೆದ ಟಿಪಿ ಇಡ್ತೇನ ಯಾವ ಊರಾಗಿ ಚಂದದಿ ಬಾ ಒಂದ ಸೆಲ್ಫಿ ತಗೋತೇನ ಹುಡುಗ ನಿನ್ನ ಗ್ಯಾರೇಜ್ದಾಗ ಇಡಲೇನ ಗಾಡಿ ಒಳಗ ಮಾವಾಡಿನ ಕಪಾಟನ್ಯಾಗ ಇಡಲೇನ ಗಾಡಿ ಒಳಗ ಹೋಗು ನಡಿ ಗೊಂಜಾಳ ಪಡದಾಗ ಈ ರೈತರ ಕೂಗನ ಕೇಳಿದೆ ಕಿವುಡನಾಗಿ ಸುಮ್ಮನೆ ಕುಳಿತುಕೊಂಡಿರುವಂತ ಈ ರೈತ ಸಾಲ ಶೂಲ ಮಾಡಿ ಬೀಜ ತಂದು ಈ ಭೂತಾಯಿ ಬಿತ್ತಿದ ಬೀಜ 2 ತಿಂಗಳಾದ್ರೂ ಕೂಡ ಈ ರೈತರ ಮೇಲೆ ನಿನಗೆ ಕರುಣೆ ಇರುತ್ತಿಲ್ವಾ? ಹೀಗಾದ್ರೆ ಈ ರೈತ ಬಾಳಿ ಬದುಕುವುದು ಕಷ್ಟವಾಗುತ್ತದೆ. ಹೀಗಾದ್ರೆ ಈ ರೈತ ಬಾಳಿ ಬದುಕುವುದಾದ್ರೆ ಹೇಗೆ? ನೀನೇ ಹೇಳು ತಂದೆ, ನೀನೇ ಹೇಳು. ನಿರ್ಮಲ ತಂಗಿ ನಿರ್ಮಲ ಹೊಲದಿಂದ ಈಗ ಬಂದೇನು? ಹೌದಮ್ಮ, ಹೊಲಕ್ಕೆ ಹೋಗಿ ಈಗ ಬಂದೆ. ವನದಲ್ಲಿ ಹೋಗಿ ಒಣಗಿದ ಬೆಳೆ ಕಂಡು ನೋಡಿದರೆ ರೈತನ ಒಡಲಿಗೆ ಬೆಂಕಿಟ್ಟಂತಾಗುತ್ತದೆಯಮ್ಮ. ರೈತನ ಒಡಲಿಗೆ ಬೆಂಕಿಟ್ಟಂತಾಗುತ್ತದೆ. ಮಳೆ ಆಗಿಲ್ಲ, ಮನಸ್ಸಿಗೆ ತಾಪ ಮಾಡಿಕೊಬೇಡ. ಇವತ್ತಲ್ಲ ನಾಳೆ ಈ ರೈತನ ಕೂಗು ಆ ಮೇಘರಾಜನ ಕಿವಿಗೆ ಮುಟ್ಟುತ್ತದೆ ಅಲ್ಲ. ಪ್ರಯೋಜನ ಇಲ್ಲ ತಂಗಮ್ಮ, ಪ್ರಯೋಜನ ಇಲ್ಲ. ಸತ್ತ ಮೇಲೆ ಅಳ್ಳಾರೇನು, ಸತ್ತ ಎಣಕ್ಕೆ ಶೃಂಗಾರ ಮಾಡಿದರೆ ಏನು ಪ್ರಯೋಜನ ಇಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗುತ್ತದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಸಾವಿಗೆ ಶರಣಾಗಬೇಕು ಅನ್ಕೊಂಡು ತಂಗಿ, ಸಾವಿಗೆ ಶರಣಾಗಬೇಕು. ಈ ಮಳೆರಾಯ ಕೈಕೊಂಡರೆ ಸಾವಿಗೆ ಶರಣಾಗಬೇಕೆ? ಸಾಲ ಮಾಡಿದವನು ಹರಿದು ಸಾಯಲಿಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ನಮ್ಮ ಜೀವನ ಇವರೆಗೂ ಸಾಲವನ್ನು ತೀರಿಸೋಣ, ಸಾಲವನ್ನು ತೀರಿಸೋಣ. ಶಂಕರ ಎಲ್ಲಿ ಹೋಗಿ ದುಡಿದರೇನಪ್ಪ? ನಮ್ಮ ಹೊಟ್ಟೆಗೆ ಸಾಲುವುದಿಲ್ಲ. ಇನ್ನು ಮುಂದೆ ಸಾಲ ಹಿಡಿದುಕೊಳ್ಳುವುದು ಹೇಗೆ ಶಂಕರ, ಹೇಗೆ? ಸಾಲ ಮಾಡುವುದು ಸಾಲಕ್ಕೆ ಚಿಂತಿಸಿದ ನಾಗಿ ಸ್ವರ್ಗ ಬೇಡ. ನಮ್ಮ ಭಾರತ ದೇಶವೇ ಸಾಲ ಮಾಡಿರುವಾಗ ನಮ್ಮಂತ ರೈತರು ಸಾಲ ಮಾಡುವುದು ತಪ್ಪೆ? ಸಾಲ ಮಾಡುವ
ಸಾಯಲಿಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ನಮ್ಮ ಜೀವನ ಇರುವರೆಗೂ ಗಂಡ ಸಾಗಿ ದುಡ್ಡು ಸಾಲವನ್ನು ತೀರಿಸೋಣ, ಸಾಲವನ್ನು ತೀರಿಸೋಣ. ಅಣ್ಣ, ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದಿದ್ಯಲ್ಲ, ಈ ತಂಗಿಗೋಸ್ಕರ ಏನಾದ್ರು ತಂದಿದ್ದೀಯಲ್ಲ? ಹೌದಮ್ಮ ತಂಗಿ, ನಿನಗಾಗಿಯೇ ತಂದಿದ್ದು. ಏನ್ ತಂದಿದ್ಯಾ ನನಗೋಸ್ಕರ ನೀನು? ಒಬ್ಬರೇ ಹೆಣ್ಣು ಮಕ್ಕಳು ಇದ್ದರೆ ಅವಳಿಗೆ ಹೊಸ ಸೀರೆ ನುಡಿಸಿ ಅವಳ ಮನಸ್ಸನ್ನು ಆನಂದ ಪಡಿಸಬೇಕಂತೆ. ಅದಕ್ಕೆ ಈ ಊರಲ್ಲಿರುವ ಜನ ಎಲ್ಲರೂ ಸೀರೆ ಮಾಡಿದರು. ಅದಕ್ಕೆ ಈ ನನ್ನ ಮಗನ ಹೆಣ್ಣಿನ ಆನಂದ ಇಡಬೇಕಂತ ಒಂದು ಸೀರೆಯನ್ನು ತಗೊಂಡು ಬಂದೆ. ಹೋಗೋಣ, ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಕೊಡೋಣ, ನೋಡ್ತೀನಿ. ಕೈಯಲ್ಲಿ ಕಾಸಿಲ್ಲದ ಸಮಯದಲ್ಲಿ ಇಂಥ ಕಿಮ್ಮತ್ತಿನ ಸೀರೆಯನ್ನು ಯಾಕೆ ಅದೇ ಹಣ ಇದ್ದಿದ್ರೆ ಮನೆ ಖರ್ಚಿಗಾದ್ರೂ ಒಂದು ತಿಂಗಳ ಹೊಟ್ಟೆಗಾದ್ರೂ ಗೊತ್ತಮ್ಮ, ನಿನ್ನ ಸಂತೋಷಕ್ಕಿಂತ ಒಟ್ಟಿಗೆ ಊಟ ಹಾಕಿಕೊಳ್ಳೋದು ಹೆಚ್ಚಿದೆ. ಒಟ್ಟಿಗೆ ಇರದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಆದರೆ ಒಂದು ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಕಲಿಯುಗದಲ್ಲಿ ಏನೆನ್ನುತ್ತಾರೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ದರು ಕೂಡ ತಂಗಿಗೆ ಒಂದು ಸೀರೆ ತಂದು ಉಡಿಸುವ ಕಿಮ್ಮತ್ತಿಲ್ಲ ನಾಮರ್ದರು ಅಂತ ಕೇಕೆ ಹಾಕಿ ನಗುತ್ತಾರಮ್ಮ, ಕೇಕೆ ಹಾಕಿ ನಗುತ್ತಾರೆ. ಈ ಸಮಾಜದ ನಿಂದನೆ ನೋಡಿ ನೀನು ಯಾಕೆ ಹೇಳ್ಕೊಳ್ಬೇಕು? ಯಾಕಂದ್ರೆ ನಮಗೆ ಹೊಟ್ಟೆಗೆ ಬಟ್ಟೆಗಿಲ್ಲ ಅಂದ್ರೆ ಈ ಸಮಾಜದ ಜನ ನಮಗೆ ಅದು ಬಡತನವಿದ್ರೆ ಕೂಡ ಈ ತಂಗಿಯನ್ನು ಬಂಗಾರದಲ್ಲಿ ಚೋಪಾನ್ ಮಾಡಿರ್ತಾರೆ. ಈ ನನ್ನ ಅಣ್ಣನರು ನನಗೆ ಕಣ್ಣಿದ್ದ ಹಾಗೆ ಅಲ್ಲ ತಂಗಿ. ಈ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾಯ್ದುಕೊಂಡು ಹೋಗುವುದು ನಿನ್ನ ಕರ್ತವ್ಯ. ನಿನ್ನನ್ನು ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿ ಸುಪ್ಪತ್ತಿಗೆ ಮೇಲೆ ತೇಲಾಡುವಂತೆ ಮಾಡುವುದು ಈ ನಿಮ್ಮ ಇಬ್ಬರ ಅಣ್ಣಂದಿರ ಕರ್ತವ್ಯ. ಅಣ್ಣ, ಹೊಲಕ್ಕೆ ಹೋಗುವ ಮುನ್ನ ಈ ನನ್ನ ತಂಗಿಯ ಕಂಡದಿಂದ ಒಂದು ಗೀತೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ. ಅಣ್ಣನಿಗೋಸ್ಕರ ಒಂದು ಹಾಡನ್ನು ಹಾಡುವೇನಮ್ಮ? ಬಂಗಾರ ತಂದ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನದಲ್ಲಿ ನಾಡಲಿ, ಬಾಳು ಹಾಡಾಗಲಿ. ದೈವ ತಂದಂತ ವರ ನೀನು ನೀ ಅಣ್ಣನಿಗೆಂದು, ದೈವ ತಂದಂತ ವರ ನೀನು ನೀ ಅಣ್ಣನಿಗೆಂದು. ನನ್ನ ಬಂಗಾರ ತಂದ ತಂಗಿ ಬಾಳೆಲ್ಲವೇ ನಗೆ ಹಾಡಾಗಲಿ. ನೀನು ಹಾಕಿ ರೇಸುವ ಸೀರೆ ಹೊದಿಸಿ ನಾನು ನಡುವೆ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂದೆ ಮೈಯ ಮರುವೆ. ತಂಗಿ ನಿಂದನ ಶ್ರೀಗಂಧನ ಮಂಚದ ಮಲಗಿಸುವೆ, ಜೋಗುಳ ಹಾಡಿ ಪಕ್ಕದ ಕುಳಿತು ತಾಳಿ ಬೀಸುವ ನಿನ್ಗೆ ಲಾಲಿ ಹಾಡುವ. ನನ್ನ ಬಂಗಾರ ನನ್ನ ಬಂಗಾರ ತಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನದಲ್ಲಿ ನಾಡಲಿ, ಬಾಳು ಹಾಡಾಗಲಿ.
ನಾನು ಒಲುವೆ ತಂಗಿ ನಿನ್ನನ್ನು ಶ್ರೀಗಂಧದ ಮಂಚದ ಮಲಗಿಸುವೆ ಜೋಗುಳ ಹಾದಿ ಮದ್ದದು ಕೊಡುತ್ತೆ ತಾಳೇ ಬೇಸಲು ನಿನ್ನ ಲಾಲಿ ಹಾಡುವೆ ನನ್ನ ಬಂಗಾರ ತಂದ ತಂಗಿ ಬಾಳಲ್ಲವೇ ನನಗೆ ಹಾಡಾಗಲಿ ಸುಖ ಸಂತೋಷ ತುಂಬಿ ನನ್ನ ನಲಿದಾಡಲಿ ಬಾಳ ಹಾಡಾಗಲಿ ದೈವ ತಂದಂತ ವರ ನೀನು ನೀ ಅಣ್ಣನಿಗೆಂದು ದೈವ ತಂದಂತ ವರ ನೀನು ನೀ ಅಣ್ಣನಿಗೆಂದು ನನ್ನ ಬಂಗಾರ ತಂದ ತಂಗಿ ಬಾಳಲ್ಲವೇ ನನಗೆ ಹಾಡಾಗಲಿ ಯಾವ್ಯಾವ ಹುಡುಗಿಯರ ದೃಷ್ಟಿ ಬಿಟ್ರೆ ಹಂಗೇನಿಲ್ಲ ಅಂದ್ರ ಒಬ್ಬ ಕೆಟ್ಟಗೆ ಬಂದಾಳ ದೃಷ್ಟಿ ಬಿಡ ಇಲ್ಲ ತಂಗಿ, ನಮ್ಮ ತಂಗಿಗೆ ನೆದರಾಕತ್ತೆ. ಬಾ ತಂಗಿ ಹೋಗೋಣ. ನಡಿ ತಂಗಿ ಒಳಗೆ. ಎಲ್ರು ಸೇರಿ ಊಟ ಮಾಡೋಣ. ಬಾ ತಂಗಿ. ಈ ಭೂಮಿ ಬಂದ ಜಗವೇ ಮಂದಿರನ ರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೆ ಬಾರೆ ನನ್ನ ರಾಜ ನನ್ನ ವಿಕ್ರಮ ರಣವಿಕ್ರಮ ನೀ ಮಾರು ಕನ್ನಡವ ಸಕ್ರಮ ರಣವಿಕ್ರಮ ಈ ರಾಮಾಚಾರ್ಯ ಜನದುವ ಗಂಡು ಇನ್ನೂ ಹೊಟ್ಟಿಲ್ಲ ಹೊಟ್ಟೋಗಿಲ್ಲ ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ ಹೇಗ್ ಮಾಡ್ಬೋದು ಕೂಡ ಸೇರ ಕನ್ನಡ ಅಂಜದ ಬಂದಿವರು ಬೆಂಕಿಯ ಚಂದಿವರು ಅಂಜದ ಬಂದಿವರು ಬೆಂಕಿಯ ಚಂದಿವರು ದಂಡವಿದಿಗೋ ರಕ್ತವಿದಿಗೋ ಮೋಕ್ಷವಿದಿಗೋ ಎಂದಿಗೆಯ ಈ ಪ್ರೀತಿ ಮಾತ್ರ ಎನಿಯನಿದಿಗೋ ಪ್ರಾಣವೇ ಪ್ರಾಣವೇ ನಾನಿನ್ನ ಬೀರಲಾರೆ ನಾನಿನ್ನ ಬೀರಲಾರೆ ದೊಡ್ಡ ಹವಾತ್ ಬಿಡು पीने के आता है ದೊಡ್ಡ ಹವಾತ್ ಬಿಡು बेड में सोने के लिए लड़की लगाते चलते उसको आग रहता है निर्मला ಬಡತನದಲ್ಲಿ ಬಂಗಾರದ ಜಿಂಕೆಯಂತೆ ಬೆಳೆದು ಬೆಳದಿಂಗಳಂತೆ ಎದ್ದು ಕಾಣುವ ಬಡ ಶಿವಶಂಕರರ ಮುದ್ದಿನ ತಂಗಿ ನಿರ್ಮಲಾ. ಈ ದೈತ್ಯ ಗುಣದ ದೇವರಾಜನ ಪ್ರೇಸಿ ನಿರ್ಮಲಾ
ನಿರ್ಮಲಗೊಳ್ಳದ ಆ ನಿನ್ನ ಮನಸ್ಸನ್ನು ನಿರ್ಮಲವನ್ನಾಗಿ ಮಾಡಿ ಮರ್ಯಾದೆಗೆ ಹೆಚ್ಚಿ ಬದುಕುತ್ತಿರುವ ಆ ನಿನ್ನ ಅಣ್ಣಂದಿರ ಮರ್ಯಾದೆಯನ್ನು 3 ಕಾಸಿಗೆ ಮಾರಿಸಿ ಸುಂದರ ಸುಕನ್ಯಾಗಿರುವ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಇಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ದರೆಯಲ್ಲಿ ತಂಗೆ ಬಿಸಿ ನಿಮ್ಮಂತ ಸುರ ಸುಂದರ ನಾಮಕ್ಕೆ ಭಂಗ ತರುವ ನಾಯಕ ಈ ದೇವರಾಜನೇ ಅಲ್ಲ. ಎಲ್ಲಿಗೆ ಸಣ್ಣ ಬೇದಿ ಎಲ್ಲೆಲ್ಲ ಜಾತರಾಗ ಕಣ್ಣ ಬಿಡ್ತಾಳ ನನ್ನ ಹುಡುಗಿ ಬರೋಳ್ರಿ ಅಣ್ಣ. ಗಡಿಬಿಡಿ ಮಾಡಿ ಬಾರಲ ಹುಡುಗಿ ಆಡಲ ಜನಪಾಣಿ ಗಡಿಬಿಡಿ ಮಾಡಿ ಬಾರಲ ಹುಡುಗಿ ಆಡಲ ಜನಪಾಣಿ ಆಡಲ ಜನಪಾಣಿ ಊರದ ಹತ್ತು ತನ ಚುಮನಿ ಆಡಲ ಜನಪಾಣಿ ಊರದ ಹತ್ತು ತನ ಚುಮನಿ ಅಲ್ರಿ ಪೊಲೀಸ್ ನೌಕರಿ ಅಂತ ಯಾರು ಮಾಡ್ಯಾರ್ರಿ ಮಣ್ಣ ಮಕ್ಕಳು ಅಂತೀನಿ. ಅಲ್ರಿ ಇನ್ನು ಬೆಳತನ ರಾತ್ರಿ 8 ಮಾರ್ದಿ ಬುದಾಗಿ ಹಣ ಕಾಯ್ದಿವ್ರಿ. ಇನ್ನು ಇವತ್ತು ಫಸ್ಟ್ ಕ್ಲಾಸ್ ರಜಾ ಹಾಕಿ ಮಕ್ಕೋಬೇಕಂದ್ರ ಮ್ಯಾಗಿನ ಸಾಹೇಬ್ ಬ್ಯಾಡ್ರಿ ಮಗನ ಮಗಂದು ಸಂಚಾನ 5 ಗಂಟೆ ಮಟ್ಟ ಡ್ಯೂಟಿ ಮಾಡಿ ಮಾಡಿ ಬರ್ತಾನ. ಎಲ್ಲಿ ನೋಡಿದ್ರ ಯಾವ ಒಂದನ ಗಿರಾಕಿನ ಬರಲ್ರಿ. ಯಾರ ಬಡ್ಯಾ ಬಡ ಆಕ್ಷನ್ ಮಲಕ್ ಬಂದ್ರ ಬಂದ್ರ ಅವ್ರ ಗಾಡಿ ಕರ್ಬೆ ಎಲ್ಲಾ ಡಾಕ್ಯುಮೆಂಟ್ಸ್ ಹೋಗಿ ಎದ್ರು ಹಿಂದಿನ ಗಾಡಿಯಾಗ ಹವಾ ಕಮ್ಮಿ ಐತಿ ಒಂದ್ 50 ರೂಪಾಯಿ ಉಚ್ಕೊಂಡ ಫಸ್ಟ್ ಕ್ಲಾಸ್ ಮಕ್ಕಳ ಜೊತೆ ಹೋಟೆಲ್ದಾಗ ನಾಷ್ಟ ಮಾಡಿ ಆದ್ರ ಬೇಗಡ ನೋಡಿ ಮಕ್ಕೊಂಡ್ಬಿಡ್ತೇನ್ರಿ. ಗೌಡ್ರ ಮನೆಗೆ ಗೆದ್ದು ಹೊರಗೆ ಬಾ ತಂಡಿಗೆಲ್ಲ ಸಣ್ಣ ಡೈರೆಕ್ಟ್ ಗಜಮಾನೆ ಗಜಮಾ ಅಂದ್ರೆ ನಾವು ಡೈರೆಕ್ಟ್ ಗಜಮಾನ ತಯಾರಾಗಿ ಬಂದೀವಿ. ನಮ್ ಡೈರೆಕ್ಟ್ ಗಜಮಾನೆ ಗಡ್ಬಡಿಸಿ ನಾನ ಸಿಕ್ಕ ನಡೆದ್ರೆ ಗಡ್ಬಡಿಸಿ ನಾನ ಪಾರು ಕೊಡಸಿದಿದಾರು ಪ್ರೀತಿಯ ಪಾರು ಕೊಡಸಿದಿದಾರು ದಾಟಿಲ್ದ ದಾಟಿ ಹೋಟ ಗಂಡಾರು ಮಡ ಅನ್ನ ತುಟ ಹೊರಗೆ ನೀರ ತುಂಬ ಬಂದ್ರು ಮಾಮನ ಬುಲೆಟ್ ಗಾಡಿ ಕೇಳು ಪಟ್ಟು 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 ಗಾಡಿ ಹೋಗೋಣ
ಮಕ್ಕಳಾಡೋರ ಸದ್ದೆ ಮುಚ್ಚು ಮಾಡೋದಲ್ಲ ಆಗಿನ ಕಾಲ ಸುಮ್ಮರ್ಗಲ್ಲ ಮಾಡೋದಲ್ಲ ಈಗಿನ ಕಾಲ ಯಾರೇ ಹೋಗೋಣ ಪ್ರೀತಿ ಮಾಡೋಣ ಯಾರೇ ಹೋಗೋಣ ಪ್ರೀತಿ ಮಾಡೋಣ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡಂದಿರಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡಂದಿರಿ ಮಾಡಿದ್ದ ಮರತಾಳ ಹಳ್ಳಿ ಊರಿಗೆ ಬರ್ತಾಳ ಮಾಡಿದ್ದ ಮರತಾಳ ಹಳ್ಳಿ ಊರಿಗೆ ಬಂದಾಳ ಪಸಂದ ತಂದಾಳ 10 ವರ್ಷ ತಾಳ ಬಗಲಗ ಪಸಂದ ತಂದಾಳ ಮಾಸ್ತರ್ನಿಗೆ ಗಪ್ಪುರಲ್ಲ ತಿಂದೆ ತಂದೆ ಮಾಮಾ ನಮ್ ಡೈರೆಕ್ಟ್ ಗಜವಾನೆ ಗಜಮಾನ ನಾವು ಅವರ ಮಾಮಾ ಗೆಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂದಾಗ ನಿಂತ ನಂಗ ಮಾಡ್ದಾಡ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂದಾಗ ನಿಂತ ನನಗ ಮಾಡ್ದಾಡ ಏನತ್ತಿ ನೋಟ ಜಾಲ ಹುತ್ತಲ ಕಟ್ಟ ಏನೈತಿ ನೋಟ ಜಾಲ ಹುತ್ತಲ ಕಟ್ಟ ನಡಿ 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 ನಮ್ಮ ಮನೆ ನಡಿ ನಡ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂದಾಗ ನಿಂತ ನನಗ ಮಾಡ್ದಾಡ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಸಂದಾಗ ನಿಂತ ನನಗ ಮಾಡ್ದಾಡ ತಂಡ್ಯಾಗ ರಚ್ಚಿಗೆ ಎಬಸ್ಬೇಡ ಮೊದಲ ನಾವು ಕಂಡು ಹೆತ್ತಿಂದ ರಚ್ಚಿಗೆ ಎಬಸ್ಬೇಡ ಕಾಕಾಕೊಂಡು ರಚ್ಚಿಗೆ ಎದ್ದು ಬಿಟ್ಟಾನಲ್ಲ ಯವ್ವ ನನ್ನ ಮಗಳ ಬಡ ಬಡ ಬಾರ ನೋಡ್ರ ಮನೆಗೆ ಹೋಗಿ ಹೊತ್ತಾಕತ್ತೆ ತಡೆಯೋ ಯಪ್ಪ ನಿನ್ನ ಹಿಂದೆ ನಡೆದು ಸಾಕಾಗೋಗಿತ್ತು ಸ್ಟಾಪ್ ಏ ಮಗ ಎಲ್ಲಿ ಹೊಂಟ ಸವಾರಿ ಯಪ್ಪ ಇಚ್ಚಿ ಕುಡಿ ಬಾ ನನ್ನ ಮಗಳ ಪೊಲೀಸ್ ಮಾಮ ಗೊತ್ತಾನಲ್ಲ ಮುಂದೆ ತಾನೆ ಪೊಲೀಸರು ಆಯ್ತು ನಾ ಕೂಚ್ ಬಾರ ಒಂದೇ ನೋಡಿ ಚಾಪ್ಯಾ ನಮಸ್ಕಾರ ಏ ಮಗ ಎಷ್ಟು ನಿನ್ನ ವಯಸ್ಸ ಅದನ್ನೆಲ್ಲ ಯಾಕೆ ಕೇಳಕತ್ತೀರಿ ಏ ಬಚ್ಚ ಏ ಸಾಹೇಬ ತಗತಾ ತಗದ ಒಂದು ಲೇಟ್ ಅಂದ್ರೆ ಮಗನ ಬಾಯ ಗುರಕಾರಿ ನೀರೇ ಹೊರ ಬಂದೆ ಅಂದ್ರೆ ಯಾರು ಹೇಳಿದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಾಧು ಅದು ಸಾಧು ಸಾಧು ಅದನ್ನೆಲ್ಲ ಯಾಕೆ ಅಂದ್ರೆ ನೀವು ಆ ಪಿಕ್ಚರ್ನ ಕಾಮಿಡಿ ಮಾಡ್ತಾರಲ್ಲ ಆ ಸಾಧು ಏನ್ರಿ ಅಲ್ಲ ಅಲ್ಲ ಅವ ಸಾಧು ಬೇಕಲ್ಲ ನಾನು ಸಾಧು ಪೊಲೀಸ್ ವಯಸ್ಸು ನನ್ನ ವಯಸ್ಸು ನನ್ನ ವಯಸ್ಸು 22 ನನ್ನ ಮಗಳು 62 ಏನಂದಿ ಎಷ್ಟು ಮುದುಕಾಡಿದ ವಯಸ್ಸು ನಂದು 22 ನನ್ನ ಮಗಳಿಗೆ 62 ಸಾಹೇಬ್ರ ಹಂಗ್ಯಾಕ್ ನೋಡಕತ್ತೀರಿ ಒಂದು ನೋಡಿ ಯಾಕೆ ಸಾಹೇಬ ಚಟಗಿಟ ಐತಿ ನನಗೆ ಅಲ್ರಿ ನಿಮ್ಮ ಮಗ ನೋಡ್ರ ಗಜಮಾ ಮುಖ್ಯ ಆಗ್ಯಾನ ಇವಂಗ 22 ಏ ಮಂಗ್ಯಾನ ಮಗನ ಹೇಳ್ರಿ ಸಾಹೇಬ್ರ ಸಾಹೇಬ್ರ ಅದು ಒಳಗೆ ಸಿಕ್ಕೊಂಡದ್ದು ಹೊರಗೆ ನಂದು 62 ನನ್ನ ಮಗಳದು 22 ಸಾಹೇಬ್ರ ಏನೋ ಒಳ ಸಿಕ್ಕೋದಕ್ಕಂದಿಲ್ಲ ಏನದು ಶಾಂತಿ ಯಾವ ಶಾಂತಿ ಅಂತ ನಿನ್ನ ಮಗಳ ದಿವಸ ಕೆಲಸ ಹಾಲು ಹಾಲು ಮೇಸಿನ ನನ್ನ ಮಗಳನ್ನ ಹಂಗಾದ್ರೆ ನಿನ್ನ ಮಗ 22 ಹಂಗಾದ್ರೆ ನಿನ್ನ ಮಗಳ ಮದುವೆ ಮಾಡಿ ಇನ್ನು ಇಲ್ರಿ ಸಾಹೇಬ್ರ ನಮ್ಮ ಅಪ್ಪ ಅದನಲ್ಲ ಮತ್ತ ಇದ ಊರ ಯಾವರ ನಮ್ಮ ಮಾಮ ಅದಾನ ಮಾಡಕತ್ತಾನ್ರಿ ಹೋಗೈತಿ
ಬಿಡ್ರಿ ನಿಮ್ಮ ಅಪ್ಪ ಗಂಡ ಹೊಡಿತು ಮದುವೆ ಮಾಡಿದ್ರಾಗ ಮುದುಕ್ಯಾರ ಮೂಲೆ ಹಾಕೊಂಡಿರ್ತೀರಿ ಹೋಗ್ಲಿ ಬಿಡ್ರಿ ನಮ್ಗೆ ಕೊಡ್ರಲ್ಲ ಲೈಸೆನ್ಸ್ ಕೊಡ್ರಿ ಲೈಸೆನ್ಸ್ ಲೈಸೆನ್ಸ್ ತೋರ್ಸವ್ರ ನಾವೇನು ಗಾಡಿನ ತಂದಿಲ್ರಿ ಸಾಹೇಬ್ರ ಏಯ್ ಬಾ ಮುದುಕ ಗಾಡಿ ಲೈಸೆನ್ಸ್ ಕೇಳಿಲ್ಲ ರೋಡ್ ಮ್ಯಾಗ ತಂದೆ ಮಗಳು ನಡ್ಕೊಂತ ಬಂದಿರ್ಲಿ ನಿಮ್ ಲೈಸೆನ್ಸ್ ಕೊಡ್ರಿ ಇದನ್ನೇನ್ ಕೇಳಕತ್ತೀರಿ ಮನುಷ್ಯರ ಅಡ್ಡಾಡಕ ಲೈಸೆನ್ಸ್ ಬೇಕೇನ್ರಿ ನೀವು ಲೈಸೆನ್ಸ್ ಕೇಳಕತ್ತೀರ ಅಲ್ಲೇನಿತ್ತು ಮಾತಾಡಾನಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಹುಡುಗಿ ಲೈಸೆನ್ಸ್ ಇದೆ ರೋಡ್ ಮ್ಯಾಗ ಅಡ್ಡಾಡಿದಾರನ 10 ತಿಂಗಳ ಜೈಲಿಗೆ ಹೋಗ್ತೆ 10,000 ದಂಡ ವಸೂಲಿ ಮಾಡಿ ಬಿಡ್ತೀವಿ ಇದೇನು ಸರಳ ಲೈಸೆನ್ಸ್ ತೋರಿಸ್ತು ಏನು ಕೇಸ್ ಬರ್ಕೊಲ್ಲ ಅಂದ್ರ ಸಾಹೇಬ್ರ ಈ ರೋಡ್ ಮೇಲೆ ಅಡ್ಡಾಡಕ್ಕೆ ಲೈಸೆನ್ಸ್ ತೋರ್ಸೋದು ಗೊತ್ತಿಲ್ರಿ ಇನ್ನೊಂದು ಬರ್ಬೇಕು ಲೈಸೆನ್ಸ್ ತಗೊಂಡು ಬರ್ತಾನ ಈಗ ನಿಮಗೆ ಕೈ ಮುರಿದು ಕಾಲ ಇಲ್ಲೇ ಸರಳ ಲೈಸೆನ್ಸ್ ತೋರ್ಸ ಎಲ್ಲ ಅಂದ್ರ ಮಗನ ನನ್ನ ಲಾಟಿ ಏರ್ಸ್ಬಾರ್ದು ಜಾಗದಾಗ ಏರ್ಸಿನ ಅಂದ್ರ ಕರಾಟಿ ಎಣ್ಣೆ ಕೊಡ್ರ ಬಾಯಿಗೆ ಹ್ಯಾಂಗ ಬರ್ತಲ್ಲ ಹಂಗ ತಂದೆ ಮಗಳ ಬಾಯಾಗ ಬಂದಿತ್ತು ಹುಷಾರಿರಿ ನೀನು ಸಾಹೇಬ್ರ ನಮ್ಮ ಅಪ್ಪಗ ಅಷ್ಟು ಗೊತ್ತಾಗಲ್ರಿ ಇದಕ್ಕ 66 ಜಾಸ್ತಿ ಆಗೈತಿ ಅರುಪುರು ಜಾಸ್ತಿ ಆಗೈತಿ ಯಪ್ಪ ಬಾಯಿಲಿ ಇದು ಪೊಲೀಸ್ ನಾಯಿ ಇದು ಹಸ್ದೈತಿ ಇದಕ್ಕೆ ನಾವು ಲಂಚ ಕೊಡ್ಬೇಕು ಇದಕ್ಕೆಲ್ಲ ನಾ ಸರಿ ಮಾಡಿ ಬರ್ತೀನಿ ನೀ ಮುಂದೆ ನಡಿ ಅವ್ರ ಲಾಟಿ ಮೇಲೆ ನಿಂತ್ಕೊಂಡ್ಬೇಡ ಅವನ ಕೈ ಮ್ಯಾಗ ಕೆಲಸ ಮುಗಿಸ್ಕೊಂಡ ನೋಡ್ ಬಾ ಸಾಹೇಬ್ರ ಸ್ವಲ್ಪ ನನ್ನ ಮಗಳನ್ನ ಇಲ್ಲೇ ಸೈಡ್ ಕರ್ಕೊಂಡು ನಿಂದ್ರಿ ನಮ್ಮ ಗೌಡ್ರ ಓಡಿ 10,000 ರೂಪಾಯಿ ಬರ್ತಾನ್ರಿ ಈಗ ಆಯ್ತು ನೋಡ್ ಬಾ ಮುರುಗಿ ಈ ಕೆಂಪನಿ ಊರಾಗ ಹುಡುಗರ ಮುದುಕರ ಆಡ್ರ ಮಾಡ್ದಾರ ದೌಡ್ ಆಯ್ತು ನೋಡ್ ಬಾ ಮುರುಗ ಏ ಹುಡುಗಿ ನಿಮ್ಮ ಅಪ್ಪ ಅಂದ್ರ ವಾದ ಮತ್ತ ನಿನ್ನ ತಗರ ಅದ ನೋಡ್ದ ನೋಟ್ ಕೊಡ್ಬೇಕಂತ ಮಾಡಿ ನನ್ನ ಸಾಹೇಬ ಡ್ಯೂಟಿಗೆ ಮೆಚ್ಚಿ ಈ ಬ್ಯೂಟಿ ಮನಸ್ಸು ಕರೆಗೆ ನೀರಾಗಿ ಹೋಗಿದ್ದು ನನ್ನ ಮಾಮ ಪಾಂಡ್ರಂಗ ಮುಷ್ಟಿಗಿರಿಟ್ಟಲ್ಲ ಮಾಮ ಅಂತೇಳಿ ಮನಸ್ಸು ಜಾಮ್ ಮಾಡಿದ ಹುಡುಗಿ ಲೈಸೆನ್ಸ್ ತೋರಿಸೋದು ಬೇಡ ಊರವ್ರು ನೋಡ್ ಕೊಡೋದು ಬೇಡ ಆಡಿ ಕಳಿಸೋ ಈ ಪೊಲೀಸ್ ಮಾಮನ ಮನಸ್ಸು ಯಾರು ಬೇಡ ಅಂತಾರೋ ನನ್ನ ಸಾಹೇಬ ಈ ಕೈ ಹಿಡಿದ ಯಾಲ ಇವಳ ಅಟ್ಟಿಯೇ ಕಟಿ ನಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡಂಗ ಆಗೈತಿ ಏ ಗಿಡ್ಡಿಯಲ್ಲಿ ಸಿಗತಿ ನೀ ಗ್ಯಾರಂಟಿ ನನ್ನ ಕೈ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಡಿಂಗ ಚೆಕ್ ಮಾಡುವಂಗ ಆಗೈತಿ ಹೋರಿ ಸಜ್ಜಿಲ್ಲ ಹೋರಿ ಜೀವನ ಗಂಗ ಪಡೆದು ನನ್ನ ಮರದಲ್ಲಿ ಹೆಂಗಿರದು ಈ ಜೀವನ ಗಂಗ ಪಡೆದು ನಿನ್ನ ಮಾರಿ ನೋಡಂಗ ಆಗತಿ ನಿನ್ನ ಮಾರಿ ನೋಡಂಗ ಆಗತಿ ಏಕನೆ ಶಕ್ತಿ ಮಾಡಲಿ ನಿನ್ನ ಜೊತೆ ಮಾತಾಡುತ್ತೈತೆ ಏಕನೆ ಶಕ್ತಿ ಮಾಡಲಿ ನಿನ್ನ ಜೊತೆ ಮಾತಾಡುತ್ತೈತೆ
ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡಿದೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತೆ ಹೃದಯ ರಾಜದೊಳಗ ಮಹಾರಾಣಿ ನೀನ ಜೊಳಗೆ ಹೃದಯ ರಾಜದೊಳಗ ಮಹಾರಾಣಿ ನೀನ ಪ್ರಿಯ ನಿನ್ನ ಮಾರಿ ರಂಗ ಆಗದೆ ನಿನ್ನ ಮಾರಿ ರಂಗ ಆಗದೆ ಸಿಗದೆ ನಿನ್ನ ಜೊತೆ ಮಾತಾಡೋದೈತೆ ನೋಡವ್ರೆ ಪೊಲೀಸ್ ಮಾಮನ್ ಕೈ ಹಿಡ್ಕೊಂಡವನ ಕೇಳ ರೋಡ್ ಮ್ಯಾಗ ಬಂದಿದ್ರೆ ಹುಷಾರ್ಯಾರ ಬರ್ತೀನಿ ನಾನ್ ಲಾಠಿ ಕೊಡ್ಬೇಕಾಗತ್ತ ಗೊತ್ತಾಯ್ತು ಹೋಗೋ ಒಳಗೆ ಹಾಗೆ ಜಿಗರ್ದು ಬರೋದು ನೋಡ್ದ ಪಿಲ್ಲ ಎಂತ ಹರ್ಕೋತಾರ ಗಂಟಲ್ಲ ಯಾರಿವಳು ಸ್ಟೇಜಿನಲ್ಲಿ ನಿಮ್ಮ ಅಕ್ಕ ಯಾವೂರಾಗಿ ಚಂದದ ಬಾವೊಂದು ಸೆಲ್ಫಿ ತಗೋತೇನ ಯಾವೂರಾಗಿ ಚಂದದ ಬಾವೊಂದು ಸೆಲ್ಫಿ ತಗೋತೇನ ಹೋಗು ನಡಿ ಗೊಂಜಾಳ ಪಡದಾಗ ಹುಡುಗಿ ನಿನ್ನ ಕಪಾಟದಾಗ ಎಡತೇನ ನನ್ನ ಸಮಾನ ಹುಡುಗಿ ನಿನ್ನ ಕಪಾಟದಾಗ ಎಡತೇನ ನನ್ನ ಸಮಾನ ಗಂಗ ಆಗಬೇಕು ನನಗಾಗ ಹೇಗಿದೀಯ ಹೋಗು ನಡಿ ನಮ್ಮೂರ ಹಳ್ಳದಾಗ ನೀ ಕರೀದಲ್ಲದ ಮಾಮಗ ತಿಂದಿದ್ರ ಕರಿಯಲ್ಲ ತಿಂಡಿ ಬಾಳ ಐತಿ ನನಗೆ ಗೊತ್ತಿಲ್ಲಪ್ಪ ನಾ ಸಣ್ಣಕ್ಕೆ ತೋರಿಸ ಒಂದೇ ಸಲ ತೋರಿಸ ನಮ್ ಡೈರೆಕ್ಟ್ ಗಜ್ಮಾನೆ ಹಂಗಂದ್ರೆ ಏನು ಇಲ್ಲಪ್ಪ ಹಾಕೊಂಡ ಲಂಗಾದವನು ಅದು ಹೊಂದರ ನಿಮ್ಮವನು ಸಿಟಿ ಹೊಡೆದ ದಾಟಿ
ಬಿಟ್ಟು ಹೋಗ್ಯಾಳ ಹಂಗಾರ ಅದಕ್ಕೆ ಮಾಡಿದಂಗ ಮನಸ್ಸಿಗೆ ತ್ರಾಸ ಹೌದಾ ಹಗಲು ರಾತ್ರಿ ಕುಂತ್ಯಾಡಿದರು ಬರೇ ನಿನ್ನ ದಾಸ. ಬೇರೆ ಊರ ಹುಡುಗಿ ನಮ್ಮೂರಿಗೆ ಅಕ್ಕರ ಬಂದಿ, ಕೊಟ್ಟ ಕಸ ಬಂದಂಗ ಮಾಡಿವಾದಿ. ದಾಟಿ ಹೊಂಟಿನ ಕ್ರಾಸ ಮಾಡಿದಂಗ ಮನಸ್ಸಿಗೆ ತ್ರಾಸ ಹಗಲಿ ರಾತ್ರಿ ನಿನ್ನು ನಿಂತು ಬರೀ ನಿನ್ನ ದ್ಯಾಸ ಬರೀ ನಿನ್ನ ದ್ಯಾಸ. ಏನಿವಳ ಅಂದ ಏನಿವಳ ಚಂದ ಏನಿಗೆ ಸ್ವಂತ ಏನಿಗೆ ಕಾಂತ ಏನಿಗೆ ಅಲ್ಲ ಏನಿಗೆ ತೂಟಿ ತುಟಿ ಯಾಕ ಲೇ ಯಾವ ನೀ ಜೋಕುಮಾರ ಹಳಿ ಜೋಕುಮಾರ ನಾನು ನಿನ್ನ ಕೈ ಮಾಡಿ ಕರೆಕ್ಟ್ ಚಂದಾನ ಚಲೋ ನೋಡಿ ಅದಕ್ಕ ಕೈ ಮಾಡಿ ಕರ್ದೀನಿ ಬಾ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ರೀ ಬಯರ ನೀವು ಕರ್ದಾರ ಯಾರು ಹೇಳಿದ್ರಿ ನನ್ನ ಪಾಡಿ ಹಂಗ ಆಡ್ಕೋತ ಹೊಂಟಿದ್ನ ನೀನು ಕಾಮನ್ ಮಾರಿ ನಾಯಿ ನೋಡಿದ್ರ ನೀನು ಸನೇ ಕಾಯ್ತಿದ್ದಿಲ್ಲ ಏನಾಗಿದೆ ನನ್ನ ಮಾರಿಗೆ ನೋಡ್ರಿ ಹಿಂದಕ್ಕ ನಮ್ಮ ಊರಾಗ ಮುದುಕಿದ್ರೆ ಈಗ 3 ವರ್ಷ ಮ್ಯಾಗ ಹೋತ ಆ ಮುದುಕಿ ಮಾರಿ ಬಂದ ಈ ನಿನ್ನ ಮಾರಿ ಮಾರಿದಲ್ಲ ಜೋಕುಮಾರ ಹಳಿ ಜೋಕುಮಾರ 20 ವಯಸ್ಸು ತುಂಬಿದ ಹುಡುಗಿಗೆ ಹೋಗಿ ಹೋಗಿ 3 ವರ್ಷದ ಮುದುಕಿಗೆ ಹೋಲಿಸ್ತಾ ಜೋಕುಮಾರ ಹಳಿ ಜೋಕುಮಾರ ಅಲ್ಲ ನಾ ಬರೀ ಮಣ್ಣಿಂದ ಒಂದು ಹೆಚ್ಚಿ ಹೊರಗಿಟ್ರ ಸಾಕು ನಿನ್ನಂತ ನಾಯಿಗಳು ಜೊಲ್ಲು ಸುರಿಸಿದ ಬೆನ್ನ ಹತ್ತ ಪ್ಯಾನ್ ಆತ ಹಂಗೆ ಬಿಡ್ತಾವ ಹಿಂದೆ ಒಂದ ಹೆಣ್ಣಾಗಿ ಒಂದು ಗಂಡ ನಾಯಿ ಬಂದೈತಿ ಒಂದ ಎಮ್ಮೆಗೆ ಒಂದು ಆನೆ ಬಂದೈತಿ ಒಂದ ಆಡಿಗೆ ಒಂದು ಹೋರ್ ಬಂದೈತಿ ಅದ್ರಾಗ ಏನ್ರಿ ನಿಮ್ಮಂತ ವಯಸ್ಸು ನಮ್ಮ ಜೊಲ್ಲು ಸುರಿಸ್ಕೊಂಡ ಬಂದ್ರ ಕೈಯಾಗಿನ ಜೊಲ್ಲು ಹೊರಗೆ ಬೀಳದಂಗ ದಪ್ಪನ ಹಾಕಿ ಹೊಲಿಗೆ ಹಾಕಿ ನೀನೇ ತೆಗೆಲೆ ಸೂಜಿ ಮತ್ತು ನನ್ನ ತೆಗೆ ಬರ್ಬೇಕು ನೀವು ಹೊಲಿಗೆ ಹಾಕಿ ಸೂಜಿ ಕೇಳಾಕ ಏನ್ ಕೊಡ್ತಿ ಕಪ್ಪುರ ಮಾಡ ನಿನ್ ಹತ್ತಿರ ಯಾಕೆ ಬರ್ಬೇಕು ಅಂಗಡಿ ಸಸ್ತಾದಾಗ ಅಂಗಡಿ ನಾಗಮ್ಮನ ಕಡೆ ಹೋದ್ರ 10 ರೂಪಾಯಿಗೆ 10 ಸೂಜಿ ಕೊಡ್ತಿ ಕಳಿಸ್ತಾರ ಅಲ್ಲ 10 ರೂಪಾಯಿ ಕೊಟ್ಟು 10 ಸೂಜಿ ಕೊಡ್ತಾ ಅಂತೀರ ಅವಂತ ಅಂದ್ರ ಲೇ ಅವೆಲ್ಲ ಜಗತ್ತೇ ನಿಂದ ಅದು 10 ದೊಳ ಏಯ್ ನನ್ನ ಜಗವಾನ ಹೌದು ಕವರ್ ಸೂಜಿ ಒಂದೈತೆ ನೋಡೋಣ ಹತ್ತಿರ ಕೊಡ್ತಾ ಗೊತ್ತಾಗುತ್ತೆ ಬೇಕಾದಂಗ ಹೌದು ನಿನ್ನ ಹತ್ತಿರ ಯಾಕೆ ಬರಬೇಕು ನೀನು ಚುಚು ಮಾಡ್ತೇನು ಡಾಬನ ಕೈಯ ಕಾಲ ನನಗ ಅಂದ್ರ ನೀನು ಟೇಲರ್ ನಾ ಏನೋ ಬೇರೆ ಅಂದ್ರ ಹರಿಯದ ಅಗಲಿದುದು ಹತ್ತಿದ್ದು ಅಗಲ ಮಾಡಿ ಹೊಲಿಗೆ ಹಾಕೊಂಡು ಕಿಲಾಡಿ ಕೃಷ್ಣ ಟೇಲರ್ ಮತ್ತ ನಿನ್ನ ಹೆಸರು ನನ್ನ ಹೆಸರ ಕೃಷ್ಣ ಅಂತ ನನ್ನ ಹೆಸರು ಏನಾರ ಹಾಕ ತಂದೆ ಲಕ್ಕವಾಗಿ ಹೊಡೆದ ಯಾರಿಗೆ ಗೊತ್ತಿಲ್ಲ ನನ್ನ ಹೆಸರು ಕೇಳಿಲ್ಲ ಅಂದ್ರೆ ನೀವು ನನ್ನ ಹೆಸರು ಮೇಡಮ್ ರೇ ಹೇಳ್ರಿ ಮಾಸ್ತರ ಬರ್ರಿ ಬರ್ರಿ ಯಾಕ ಬಟ್ಟೆ ಒಗೆಯುವ ಸಾಬಣ ಬಂದವ್ರಿ. ಹೋಗು ಮಾಮ ಒದರಾಕದ್ರ ನನ್ನ ಹೆಸರು ಐತಲ್ಲ ಇವಾಗ ಇಂಟ್ರೆಸ್ಟ್ ಇಲ್ಲ ನನ್ನ ಹೆಸರು ಐತಲ್ಲ ಹೆಸರು ಕೇಳಲ್ಲ ಮತ್ತೆ ನಿನ್ನ ಹೆಸರು ಹೇಳ ನನ್ನ ಹೆಸರು ಗೌರಿ ಅಂತ ಆಹಾ ಗೌರಿ ಏನ್ ನಾಟಕ ಮಾಡಕ್ ಬಂದ್ರಿ ಎಲ್ಲ ನನ್ನ ಅಣ್ಣತಂಬ್ರ ಅಣ್ಣತಂಬ್ರ ಮತ್ತ ಯಾರು ಗೌಡಿ ಅಣ್ಣತಂಬ್ರ ಅಲ್ಲ ನೀವು ಮತ್ತೆ ಯಾರು ನಾವು ನೀವು ಒಬ್ಬ ಮಾಮ ತಿಳ್ಕೊಂಡಿದ್ದು ನಮ್ಮಂತಮ್ರವ್ರ ರಾಜಕುಮಾರ ಎಲ್ಲರೂ ಸಿಸ್ಟರ್ ಕರ್ತಾರೆ ಮತ್ತೆ ನಿನ್ನಿಗೆ ಹೆಂಗ ಗೌರಿ ನಿನ್ನವನು ಚಾಪೆ ಹಾಕಿದ ಮಾತಾ ಬಿದ್ರಲೇ ನನ್ನ ಕೈಯಾಗಿ ಜಾರಿ ನಾ ಬಿದ್ರ ಹೋಗಿ ಹೌ ಹಾರಿ ಮೊದಲ ದಿನ ಕ್ವಿಂಟಲ್ ಕೋರಿ ಉಚ್ಚಿ ನೀನು ಸಾರಿ ಕರುವರಲ್ಲ ಒಂದು ಕೊಂಬ ಹಾಕಿ ಎಬ್ಬಿಸ್ತೀನಿ ತಿಳ್ಕೊ ಚಟ ಹರ್ಲೋಕ ದಿನ ಗಾಡಿ
ನೀವ್ ಎಷ್ಟು ಮಂದಿ ಹೊರದಿ ಎರಡು ಮಂದಿ ಹೊಡಿಲಿ ಎಷ್ಟು ಮಂದಿ ಹೊರದಿ ಹೊರದಿಲ್ಲ ಲವರ್ಗೆಲ್ಲ ನೀವು ಮಾಡಿ ಹೇಳ ಇಲ್ಲ ಹಂಗಾರ ಸಿಮ್ಮಿನ ಆಕ್ಟಿವೇಶನ್ ಆಗಿಲ್ರಿ ಇದು ನಡುವರಾಗ ಕಚ ಕಚ ಕಡಿಲಿ ಕರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗಾಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪ್ರಾಣನಲ್ಲ ಯಾರ ಅಂಜಿಕೆ ನನಗಿಲ್ಲ ತಿಂಡಿತ್ತಂದ್ರ ಇತ್ತಂದ್ರೆ ಅರ್ಬಿ ಕಳೆದ ಬಾ ಮಾಸ್ತರ್ದೊಳಗೆ ತಿಂಡಿ ಕಾಣಕತ್ತೀರಿ ಮತ್ತಾರ ಕೊಡೋದು ಅವಾಗ ಕಾವಾಗ ನೀವು ಸೆಲ್ಫಿ ಕೊಡ್ತೀರೇನ್ರಿ ಊರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ ವಿಚಾರ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾದಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಮ್ಮ ಪಾದಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಮಾಡಿದರೆ ನನ್ನ ಜಗವಾಗಿ ಬಾಳ ನನ್ನ ಹಿಂದಿಂದ ಬೆಳಕು ಹೋಗಿನ ನಂದಿಂದ ಸತ್ತಾಗಿ ನಿಂತನ ನಾನಿಂದ ಮತ್ತೈದು ಅದಲು ಬೆಳಕು ನಾ ಸಂಬಂಧ ಮತ್ತೈದು ಅದಲು ಬೆಳಕು ನಾ ಸಂಬಂಧ
ಬಡ ಗೆಳತಿ ಮದರಂಗಿ ಮಾಡೋಣ ನನ್ನ ಮನ ಜೀವ ಇಟ್ಟೇನ ಹೋರಾರ ಕನಸ ಕಟ್ಟೇನ ನನ್ನ ಸಲುವಾಗಿ ಗೆಳತಿಯೂರ ಬಿಟ್ಟೇನ ನಿನ್ನ ಸಲುವಾಗಿ ಗೆಳತಿಯೂರ ಬಿಟ್ಟೇನ ರಕ್ಷಿತ ರಕ್ಷಿತ ಖುಷಿಯಲ್ಲಿದ್ದಾಗ ಮೈ ಮರೆತ ಎಂತೆಂಥವ್ರನ್ನ ಸೃಷ್ಟಿ ಮಾಡ್ತಾನೆ. ಕೋಪದಲ್ಲಿದ್ದಾಗ ಮಾತ್ರ ದಾಸ ದೇವದಾಸ ಕನಕದಾಸ ಪುರಂದರ ದಾಸ ಹರಿಗೆ ದಾಸನಾದರೆ ಈ ದಾಸ ಬಡವರ ದಾಸ ಅಮಾಯಕರ ದಾಸ ದೀನದಲಿತರನ್ನು ಉದ್ಧಾರ ಮಾಡುವ ದಾಸ. ನಾನೊಬ್ಬ ಬಡವನೂ ಅಲ್ಲ, ಇನ್ನೊಬ್ಬರ ಕೈ ಚಾಚಿ ತಿನ್ನುವನೂ ಅಲ್ಲ, ನಾನೊಬ್ಬ ದೊಡ್ಡ ಶ್ರೀಮಂತರ ಮಗ. ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನಮ್ಮ ಶ್ರೀಮಂತಿಕೆಯನ್ನು ಲಪಟಾಯಿಸಿ ನಮ್ಮ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ಕುಬೇರನಾಗಿ ಆಡಂಬರದ ಮೇಲೆ ಮೆರೆಯುತ್ತಿರುವ ನೀನು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಸರಿ ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಲೋಕಕ್ಕೆ ಪರಾರಿ ಮಾಡದಿದ್ದರೆ ದಾಸ ದಾಸನೇ ಅಲ್ಲ. ಅಪರೂಪಕ್ಕಾಗಿ ದಾಸನ ಬೆಟ್ಟಿಗೆ ಬಂದೆ. ಒಂದು ವಾರಗಳ ಹಿಂದೆ ಬೆಂಗಳೂರಿನಲ್ಲಿ ಪೊಲೀಸ್ ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ನಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಜಯ ಮುಂದೇನಾಯಿತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ರೂಪಾಯಿ ಲಂಚವನ್ನು ಕೇಳಿದರು. ಅಷ್ಟೊಂದು ದುಡ್ಡು ಎಲ್ಲಿಂದ ಕೊಡಲಿ ಅಂತ ಕೇಳಿದ್ದಕ್ಕೆ ನನ್ನ ಕೊರಳ ಪಟ್ಟಿ ಹಿಡಿದು ಹೊರಗೆ ದುಃಖಿದರು. ಅದಕ್ಕೆ ಎಷ್ಟು ಕಷ್ಟಪಟ್ಟು ಓದಿ ಸಿಗಲ್ಲ ಈ ನೌಕರಿ ಎಂದು ತಿಳಿದು ಸಾಯು ನಿರ್ಧಾರ ಮಾಡಿದ್ದೇನೆ. ವಿಜಯ, ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿಯಲ್ಲ. ನಿನ್ನಿಂದ ಲಂಚ ಕೇಳಿ ಹೊರತಳ್ಳಿದನಲ್ಲ ಅವನು ಆ ಹರಾಮ್ ಕೋರ್ ಸಾಯಬೇಕು. ವಿದ್ಯೆಯನ್ನು ಕಲಿಯುವುದಕ್ಕೆ ಕಾಸಿಲ್ಲದಾಗ ಒಬ್ಬರ ಕೈ ಒಡ್ಡಿ ವಿದ್ಯೆ ಕಲಿತು ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡು ಸಮಾಜವನ್ನು ಪ್ರತಿಷ್ಠೆಗೊಳಿಸಬೇಕು. ನಿನ್ನಂತ ಬಡ ವಿದ್ಯಾರ್ಥಿಯರ ಲಂಚ ಕೇಳಿದನಲ್ಲ ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬರುವಂತೆ ಮಾಡಿದರೆ
ಅವನೇ ಅಲ್ಲ. ಸಾಧ್ಯವಿಲ್ಲ. ಈಗಾಗಲೇ ಆ ಚೀಟಿಗೆ ದೊಡ್ಡ MLA MP ಗಳ ಮಕ್ಕಳು, ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದ್ದಕ್ಕಿಂತ ಹೆಚ್ಚಿಗೆ ಹಣವನ್ನು ಹಿಡ್ಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ. ವಿಜಯ, ಈ ದಾಸನಿಗೆ ಸಾಧ್ಯವನ್ನು ಯಾವುದೂ ಇಲ್ಲ. ಒಬ್ಬೊಬ್ಬನ MLA, ರಾಟೈಕ ಕಲಿತ ಎಂಪಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ಅಧಿಕಾರ ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರ ಕೊಟ್ಟು ನೌಕರಿ ಸೇರುತ್ತಾರೆ? ಬಡವರ ದುಡ್ಡು, ರೈತರ ದುಡ್ಡು, ಅಮಾಯಕರ ದುಡ್ಡು. ರೈತನಿಂದ ಕಷ್ಟಪಟ್ಟು ದುಡ್ಡು ಗಳಿಸಿದರೆ ಗೊತ್ತಾಗುತ್ತಿತ್ತು ದುಡ್ಡಿನ ಬೆಲೆ. ನೀನು ಧೈರ್ಯವಾಗಿ ಮನೆಗೆ ಹೋಗು. ಅವನು ಯಾವ ಅಧಿಕಾರಿ ಎಂದು ತಿಳಿದು ಭೇಟಿಯಾಗುತ್ತೇನೆ. ಆಯ್ತು ದಾಸ್, ನೀನು ಆ ಅಧಿಕಾರಿಯ ಭೇಟಿಯಾಗಿ ಆ ನೌಕರಿಯನ್ನು ನನಗೆ ಕೊಡಿಸಿದರೆ ನೀನೇ ನನ್ನ ತೆಗೆದುಕೊಳ್ಳುತ್ತೇನೆ. ಆಯ್ತು ವಿಜಯ, ನೀ ಧೈರ್ಯವಾಗಿ ಮನೆಗೆ ಹೋಗು. ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಆಯ್ತು ಗೆಳೆಯ, ನಾನು ಹೋಗಿ ಬರುತ್ತೇನೆ. ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಿವನಾಮ ರಣಗಣ್ಣೆ ಇವನ ತಾಂಡವನಾಟಿ ಸಮರ್ಥನ ಇವನ ಕೆಲವಿಗೆ ಒಂದೇ ಚೆಲುಮೆಯ ಇವನ ಕೆಲವೇ ನಿನಗಿರಲು ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಚಾಮುಂಡಿ ತಾಯಿಯಾನು ನಾನೊಂದು ನಿಮ್ಮನೆ ಸಿಂಹ ಸಿಂಹ ಇನ್ನೆಲ್ಲ ಜನ್ಮದಲ್ಲಿ ಹುಟ್ಟೋದು ಇಲ್ಲೇನೆ ಸಿಂಹ. ಅಧಿಕಾರಿ ಅಂಡ ಕಂಡವರಿಂದ ಲಂಚವನ್ನು ಹೊಡೆದು ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಡಿಸಿ ಸುಪ್ಪತ್ತಿಗೆ ಮೇಲೆ ಸುಬೇರನಾಗಿ ಮೆರೆಯುತ್ತಿರುವ ದಾಸನ ಕೈಯಲ್ಲಿ ಆಗಬೇಕು ನೀ ಬೀದಿ ಬಿಕಾರಿ. ಈ ದಾಸನ ಸಿಂಹದ ಶಿಕಾರಿ ಬರುವೆ ಅಧಿಕಾರಿ, ನಿನ್ನನ್ನು ಮಾಡಲು ಪರಲೋಕಕ್ಕೆ ಪರಾರಿ. ಈ ದೇವೇಗೌಡನ ಧರ್ಮದ ಮಾತಿಗೆ ತಪ್ಪಿಸಿ ಹೋಗಬೇಕು ಒಂದು ಪ್ರಾಣಿ ಪಕ್ಷಿಗಳು. ಅಂದಾಗ ಈ ಗೌಡನ ದುಡ್ಡಿನ ದರ್ಬಾರದ ಮುಂದೆ ಯಾವನಾದರೂ ತಲೆ ಎತ್ತಿ ಮಾತನಾಡಲು ಸಾಧ್ಯವೇ? ಬರಿಯ ಮೇಲೆ ಒಂದು ವೇಳೆ ಈ ನನ್ನ ಸಿಡಿಲಿ ನೋಟದ ಮುಂದೆ ಯಾವನಾದರೂ ತಲೆ ಎತ್ತಿ ಎದೆ ಒಪ್ಪಿಸಿ ಬಂದರೆ ಆ ಎದುರಾಳಿ ತನ್ನ ಪುರಿಣಿವನ್ನು ತೆಗೆದುಕೊಂಡು ಈ ನನ್ನ ಬಂದೂಕಿನ ಬಾಯಿಗೆ ಎಡೆ ಮಾಡಿ ರಕ್ತದ ಕೋರಂಜಿಯನ್ನು ಕಡಿಲಿನಂತೆ ಹರಿಸದಿದ್ದರೆ ನನ್ನ ಹೆಸರು ಗೌಡ ಎಂದು
ಗೌರವದಿಂದ ಮೆರೆದು ಗರುತ್ಯರ ಶೀಲವನ್ನು ಹರಿದು ತಿನ್ನುವ ಗರ್ವದ ಗೌಡ ಈ ದೇವೇಗೌಡನೇ ಅಲ್ಲ. ಅಣ್ಣ, ಬಡವರನ್ನು ಬಡೆದು ಬಂಡವಾಳದ ಬಂಟರೆನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾರಾದರೂ ಕಿಡಿಗೇಡಿ ಹೆಚ್ಚು ಹಚ್ಚಲು ಬಂದರೆ ಹೊಚ್ಚನಂತೆ ಕೊಚ್ಚಿ ಹಾಕಿ ಮೆರೆಯುವುದೊಂದೇ ಅಲ್ಲವೇ ಈ ಗೌಡರ ಕಾರ್ಯ. ಈ ದೈತ್ಯ ಗುಣದ ದೇವೇಗೌಡನ ಗುಣ ಆ ದರಿದ್ರ ಜನತೆಗೆ ಏನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲ ಮಾಡುತ್ತ ಬಿದ್ದರೆ ಆ ಬಡಪಾಯುಗಳ ಪ್ರಾಣ ಪಾವನಾಗೋದು. ಇಲ್ಲ ಕಿಲಾಡಿ ನಾನೆಂದು ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ಪುಪ್ಪಾಗಿ ಕಳಿಸಿಬಿಡೋಣ ಆ ಗಗನ ಯಾತ್ರೆಗೆ. ಮೊನ್ನೆ ನೀಗಪ್ಪನಂತ ನಿಗರಾಡಿ ನೀಗಪ್ಪನಂತ ವೀರತ್ವವನ್ನು ತೋರಿಸಲು ಬಂದ ಆ ಬ್ಲೇಡ್ ಭದ್ರನನ್ನು ಕೊಲೆ ಮಾಡಿದೆ. ನರಸತ್ತ ಸಂಡರಂತೆ ನಿಂತು ನೋಡುತ್ತಿರುವ ಜನ ಯಾವನ್ನು ಬಂದು ತಡೆಯಲಿಲ್ಲ ಈ ದೇವರಾಜನನ್ನು. ತಡೆಯುವುದು ಅಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವ ಅಧಿಕಾರಿಗಾದರೂ ಕೊಟ್ಟರೆ ಸುಳಿದಾಡಲು ಸಹಿತ ಜಾಗವಿಲ್ಲ ಈ ಗೌಡನ ಅಂಡರ್ನಲ್ಲಿ. ಮಾಡಿದ್ದೆ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಇಲ್ಲ ಈ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕರಾಳ ರಾತ್ರಿಯನ್ನೇ ಅವರ ಜೀವನಕ್ಕೆ ತಂದು ತೋರಿಸಲು ಬಿಡಲಾರೆ ಆ ಬಡಪಾವಿಗಳಿಗೆ ಯಮನ ದಾರಿ. ಹೌದಣ್ಣ, ಹೆದರಿದರೆ ಹೆದರಿಸುವ ಜನ, ತಿರುಗಿದರೆ ಹೋಗುವ ಜನ. ತುಂಬಿ ತುಳುಕಿ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇನೆಗೆ ಸವಾಲು ಹಾಕಿ ಎದೆಯುಬ್ಬಿಸಿ ಕ್ಷಣ ಕ್ಷಣಕ್ಕೂ ಕಿಡಿಕಾರುವ ಕಳುವೈರೆ ಎದೆಯನ್ನು ಬಗೆದು ಭಕ್ತರಾಗಿ ಬಾಳಬೇಕು ಸಮಾಜದಲ್ಲಿ. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿರುವವರಿಗೆ ಕರೆನು ಕೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡನ ಮನೆತನ ಮೇಲೆ ಯಾವುದಾದರೂ ಬೀದಿಯ ನಾಯಿ ಬಂದು ಬೊಗಳಲು ಬಂದರೆ ಅದಕ್ಕೆ ಬಿಡಿಸಿ ಮರಣ ಪತ್ರ ಕೊಟ್ಟು ಕಳಿಸುವುದು ಒಂದೇ ಈ ದರೆಯ ಮೇಲೆ ದರ್ಬಾರ ಮಾಡುವ ಈ ದೇವೇಗೌಡನ ಕೆಪಾಸಿಟಿ. ಯಾಕೆ ಮುರಿಯ ಸಾಲ ವಸೂಲಿ ಮಾಡಿಕೊಂಡು ಬರ್ತೇನೆಂದ ಹೋದ ನೀನು ದೊಡ್ಡ ಸೋಲುವನ್ನು ಹೊತ್ತುಕೊಂಡು ಬಂದಂತೆ ಕಾಣುತ್ತದೆ ಅಲ್ಲ? ಯಪ್ಪ ಗೌಡ್ರ, ನೀವ್ ಹೇಳಿದಂಗ ಭಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ ಕೀಲಿ ಹಾಕಿ ಹೊರಗಾಕತ್ತೀನ್ರಿ. ಆ ಟ್ರಕ್ ಬಂದ್ ಮಾಡ್ರಿ ಆ ಶಂಕರ. ಶಂಕರ ಯಾವ ಶಂಕರ?
ಶಿವಸ್ಕೊಂಡು ಸಾಕ್ರ ಬಂದವನ ಲೇ ಮುರ್ಗ ಬಡವರ ಹತ್ತಿರ ಮಳೆ ಇಲ್ಲ ಬೆಳೆ ಇಲ್ಲ ಎಲ್ಲಿಂದ ಕೊಡ್ಬೇಕಲೇ ಮಗ ಅಂತ ಹೇಳಿ ಬಾಯಿ ಬಂದ ಬೇದಿಕೆರನ್ನ ತಾಯಿ ಮಾಡಿಬಿಟ್ರಿ ನನಗಾಗ ಒಂದು ಹೊತ್ತು ಕೂಲಿಗೆ ಬೇಕಾಗಿಲ್ಲದೆ ಕಂಡವರ ಹತ್ತಿರ ಕೂಲಿಯನ್ನು ಮಾಡಿ ತಿರುದು ತಿನ್ನುವ ಆ ತಿರುಕು ನನ್ನ ಮಗ ನಿನ್ನ ಮೇಲೆ ಕೈ ಮಾಡಲು ಬಂದನೆ. ಕೈ ಮಾಡುದು ಅಷ್ಟ ಗೌಡ್ರ ಇನ್ನೊಂದ್ ಸ್ವಲ್ಪ ಅಲ್ಲೇ ನಿಂತಿದ್ರು ನಾನು ಕಾಲ ಮುರಿತಿದ್ರಿ ಒಂದು ನಮೂನಿ ಕಂಡವ್ರು ಅದಾಗ ದುರ್ಗೋಣ್ ಕೋಣ ಮೇಲೆ ಕೊಯ್ಲಂದ್ರಿಯ ಮಂಗ್ಯಾನ ಮಗ ಓನ ಕಂಡರು ಹೊಲದಲ್ಲಿ ಮೈದಕ್ಕೋ ಬೇರಿದ ಕೋಣ ಕೊನೆಗೆ ಸುಣ್ಣದ ನೀರನ್ನು ಕುಡಿದು ತೆಗೆದುಕೊಳ್ಳುವುದು. ಅದರಂತೆ ನಮ್ಮ ಮನೆ ಅನ್ನ ಉಂಡು ನಮಗೆ ಮೀನುಗಾರಿಕೆ ಮಾತನಾಡಲು ಬಂದರೆ ಆ ಶಂಕರ್ನ ರುಂಡವನ್ನು ತೆಗೆದು ರುಂಡವನ್ನೇ ಬೇರ್ಪಡಿಸಿ ಬಿಡೋಣ. ಆ ಶಿವಶಂಕರರನ್ನು ಇಷ್ಟು ಬೇಗ ಸಾಯಿಸುವುದು ತರವಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿಯನ್ನು ಬಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿಯ ಸಹಿತ ಆ ಶಿವನ ಹೆಸರಿನಲ್ಲಿದೆ. ಅದಕ್ಕೆ ಹೇಗಾದರೂ ಮಾಡಿ ಮೋಸದಿಂದ ಅವನ ಸೈ ಹಾಕಿಸಿಕೊಂಡು ಆ ನಂತರ ಎಷ್ಟೇ ಹಾಕೋಣ ಆ ಬಕ ಪಕ್ಷಿಗಳನ್ನು ಅಣ್ಣ ಆ ಕಾರ್ಯನ್ನು ಸೈ ಹಾಕಿಕೊಳ್ಳುವುದು ಎಷ್ಟು ಹತ್ತಿರ ಮಾತು. ಈಗಲೇ ನನಗೊಂದು ಮಾತು ಹೇಳಿದರೆ ಆ ಶಿವಶಂಕರರ ಮನೆಗೆ ಹೋಗಿ ಒದ್ದು ಎಳೆದುಕೊಂಡು ಬಂದು ಸೈ ಹಾಕಿಸುತ್ತೇನೆ. ನೋಡುದವರು ಸುತ್ತು 10 ಹಳ್ಳಿಯ ರೈತರ ಆಸ್ತಿ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿರುವಾಗ ನೋಡುದವರು ಬೆನ್ನಿಗೆ ಬೆಂಕಿಯ ಕಾವು ಕೊಟ್ಟಾಗಲೇ ಅದು ಕಡೆಗೆ ತುಪ್ಪಾಗುವುದು. ಅದರಂತೆ ನಾವು ಸ್ಥಾನದ ಮೇಲೆ ಸ್ಥಾನವನ್ನು ಕೊಟ್ಟು ಗುಡ್ಡದ ಬೆಳೆಸಿ ನುಂಗಲಾರದ ತುತ್ತಾಗಿ ಸಾವುದಕ್ಕೆ ಸಿದ್ಧವಾದಾಗ ಅದೊಂದು 10 ಎಕರೆ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ಬೀದಿಯ ಬಿಕಾರಿಯಂತೆ ಅಲ್ಲಾಡಿಸಿದಾಗಲೇ ಈ ದೇವೇಗೌಡನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ನೀನೊಂದು ಸ್ವಲ್ಪ ತಾಳ್ಮೆ ತೆಗೆದುಕೋ. ಆಯ್ತಣ್ಣ, ನೀ ಹೇಳಿದಂತೆ ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆ ಕಟ್ಟಡವನ್ನು ಕೆಲವೇ ಮುಂದೆ ಏನಾದ್ರೂ ಅಡಿಯನ್ನು ಹೋದ್ರೆ ಹಾಕಿ ಬಿಡುತ್ತೇನೆ. ಯಪ್ಪ ದೇವರಾಜಪ್ಪ ನಿನಗ ಸ್ವಲ್ಪ ಮೇಲ್ಬುದ್ಧಿ ಕಡಿಮೆ ರೀಪ. ಯಾಕಂದ್ರ ಮೊಸರ ಮಾಡಿ ಪಾಯ್ ತಂದಿಟ್ಟು ಗೊತ್ತಿರಿ ದೊಡ್ಡ ದಣ್ಯರು ಹೆಂಗೆ ಹೇಳ್ತಾರ್ರಿ ಯಾಕ್ರಿ ಗೌಡ್ರ? ಹೌದು ದೇವರಾಜ್, ಸುತ್ತು 10 ಹಳ್ಳಿಯ ರೈತರ ಆಸ್ತಿ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿರುವಾಗ ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆನ್ನುವುದು ನಿನಗೆ ತಿಳಿಯದು. ಮಾತಿನಲ್ಲಿ ಮರುಳು ಮಾಡಿ ಹಣದಲ್ಲಿ ಹಾಸಿಗೆ ಹಾಸಿ ಗುಣದಲ್ಲಿ ದೊಡ್ಡವರಂತೆ ಕಂಡು ಕೊನೆಗೆ ಹಚ್ಚಬೇಕು ಅವರ ಮನೆಗೆ ಮುಳ್ಳಿನ ಬೇಲಿಯನ್ನು. ಅಂದಾಗ ನಾವು ಮಾಡುವ ಕಾರ್ಯ ಸಫಲವಾಗಲು ಸಾಧ್ಯ. ಬರೇ ಬಾಯ್ ಮಾತಿರ ಕಾರ್ಯ ಮಾಡಿ ಮುಗಿಸ್ಬೇಡ್ರಿ. ಅದೇನೋ ಸಣ್ಣ ಮಾಡ್ಬೇಡ್ರಿ. ಆ ನಂತರ ಮಾತಾಡ್ಕೊತ ನಿಂದ್ರು ಗೌಡ್ರ ಬಾಳ ದಿನ ಆತ್ರಿ ಹೆಣ್ಣಿನ ಕ್ಯಾರ ಹಕ್ಕಿಗಳ ಹಾರಾಟ ಕಾಣದೆ ಬಹಳ ದಿನವಾಯಿತು. ಮಜಾ ಪಡೆಯೋಣ. ಕಂಡು ಬಾರಮ್ಮ ಅಂತ ಹೇಳಿದ್ದೆನ. ಏನಮ್ಮ ನೀನು ಈ ಕಲ್ಲು ಮುಳ್ಳು ತುಂಬಿದ ಈ ಬೀದಿಯಲ್ಲಿ ನಡೆದು ಬರದಿಂದ ಬಡೆಯುವ ಬಿಸಿಲಿನ ತಾಪದಿಂದ ನಿನ್ನ ಮುದ್ದಿನ ಮುಖ ಹೇಗಾಗಿದೆ ನೋಡಮ್ಮ, ಹೇಗಾಗಿದೆ ನೋಡು. ಆ ಮರದ ನೆರಳಿಗೆ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೋ ಮೊದಲು. ನಿಮ್ಮಂತ ಆನಂದ ಪಡಿಬೇಕಾದ್ರೆ ನಾನು ಯಾವ ಚಾನಲ್ ಪುಣ್ಯ ಮಾಡಿದ್ರು ಗೊತ್ತಿಲ್ಲ. ನೀವು ತೋರಿಸೋ ಪ್ರೀತಿ ವಾತ್ಸಲ್ಯ ಮಮಕಾರ ಗೌರವ ನೋಡ್ತಾ ಇದ್ರೆ ನಾನು ಯಾವುದೇ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರು ಕೂಡ ಇಂತಹ ಸೌಭಾಗ್ಯ ನನಗೆ ಸಿಗುತ್ತಿರಲಿಲ್ಲ. ನಿರ್ಮಲ, ಶ್ರೀಮಂತರಿಗೆ ಯಾಕೆ ಹೋಲಿಸಿ ಮಾತನಾಡುತ್ತೀಯಮ್ಮ? ಶ್ರೀಮಂತರ ತಮ್ಮ ಅಕ್ಕ ತಂಗಿಯರನ್ನು
ಅಂದದ ಅರಿಗಿಣಿಯಾಗಿ ಮುದ್ದಾಗಿ ಬೆಳೆಸುತ್ತಾರೆ. ಅದು ನಮ್ಮಂತ ಬಡವರಿಂದ ಸಾಧ್ಯವೇ? ಒಂದು ಕೊಡ ನೀರು ಇರದಿದ್ದರೆ ನೀನೇ ಹೋಗಿ ತೆಗೆದುಕೊಂಡು ಬರುವುದಿಲ್ಲವೇ ಅಂದಾಗ ಶ್ರೀಮಂತರಿಗೂ ನಮಗೆ ಬಹಳ ವ್ಯತ್ಯಾಸವಮ್ಮ, ಬಹಳ ವ್ಯತ್ಯಾಸ. ನಾನು ನಡೆದು ಬಂದೆ, ನನ್ನ ಕಾಲುಗಳು ಸರಿದು ಹೋಗಿದ್ದವು. ಹೆಚ್ಚಿಗೆ ನೋಡಿದ್ರೆ ಕಣ್ಣುಗಳೇ ಮಂಜಾಗಿ ಹೋಗುತ್ತದೆ ಅಂತ ಇಷ್ಟೊಂದು ಅಕ್ಕರಿಂದ ನೋಡಿಕೊಳ್ಳುವ ಏನು ನನ್ನಲ್ಲಿರು ಈ ತಂಗಿ ಪಾಲಿಗೆ ಎಲ್ಲ ಶ್ರೀಮಂತರಿಗಿಂತ 1000 ಪಟ್ಟು ಮೇಲಲ್ಲ, 1000 ಪಟ್ಟು ಮೇಲೆ. ಸಾಕು ಬಿಡಮ್ಮ ತಂಗಿ, ಈ ನಿನ್ನ ಅಣ್ಣಂದಿರನ್ನು ಬಹಳ ಹೊಗಳಬೇಡ. ಹಾಗೇನಾದರೂ ಹೊಗಳಿಕೆ ಆದರೆ ಬೇಗ ನಿನ್ನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡ್ತೀವಿ. ನಾನು ಏನೇ ಮಾತಾಡಿದ್ರು ಬರೀ ಮದುವೆ ಮಾತು ತೆಗಿತಿಯಲ್ಲ, ಯಾಕಣ್ಣ? ಸಾರಿ ಅಮ್ಮ ತಂಗಿ, ಅರಳಿದ ಹೂವಿನಂತಿರುವ ನನ್ನ ತಂಗಿಯ ಮುಖದಲ್ಲಿ ಸ್ವಲ್ಪ ಸ್ವಲ್ಪ ಕೋಪ ತರಿಸಬೇಕಂತ ಮಾತನಾಡಿದೆ. ತಂಗಿ, ನೀನು ಇಲ್ಲಿ ಆ ಮರದ ನೆರಳಲ್ಲಿ ಕುಳಿತುಕೋ, ನಾನು ಗೌಡರ ಹೊಲಕ್ಕೆ ಹೋಗಿ ಒಂದು ಕೊಡ ನೀರನ್ನು ತೆಗೆದುಕೊಂಡು ಬರ್ತೀನಿ. ನಾಳೆ ಕುಂದ್ರಮ್ಮ, ಮತ್ತು ಎಲ್ಲಿ ಹೋಗೋಣ? ನಾಳೆ ಕುಂದ್ರಮ್ಮ, ಈ ನನ್ನ ಜನ್ಮ ನಿಜಕ್ಕೂ ಸಾರ್ಥಕವಾಯಿತು. ಹಲೋ ನಿರ್ಮಲಾ, ದೇವರಾಜ್, ನೀನು ಯಾಕೆ ಇದೇನು ನಿರ್ಮಲ ಹೀಗೆ ಕೇಳುತ್ತಿರುವೆ? ನಿಮ್ಮ ಮನೆ ಕಡೆಗೆ ಹೋದೆ, ಹಕ್ಕಿ ಗೂಡು ಬಿಟ್ಟು ಆಚೆ ಹೋಗಿದೆ ಎಂದು ಗೊತ್ತಾಯ್ತು. ಗೂಡು ಬಿಟ್ಟು ಹಕ್ಕಿ ಹೊಲದ ಕಡೆ ಹೋಗಿರಬಹುದೆಂದು ಇಲ್ಲಿಗೆ ಬಂದೆ. ನಿನ್ನ ಕೈ ಮುಗಿತೀನಿ, ನನ್ನ ಅಣ್ಣ ಬೇರೆ ಹೊಲದಲ್ಲಿದ್ದಾನೆ. ಅವನು ಬರೋದ್ರೊಳಗೆ ದಯವಿಟ್ಟು ಇಲ್ಲಿಂದ ಹೊರಗೆ ಹೋಗು. ಯಾಕೆ ನಿರ್ಮಲ, ಅಂದು ಪ್ರಥಮ ದಿನದಂದು ಕೂಡಿದಾಗ ನೀನೇ ಹೇಳಿಲ್ಲವೇ ಪ್ರೀತಿ ಮಾಡಬಾರದು, ಮಾಡಿದರೆ ಜಗತ್ತಿಗೆ ಹೆದರಬಾರದು ಅಂತ? ನಾನು ತಿಳಿಯದ ಬುದ್ಧಿಯಲ್ಲಿ ಹೇಳಿದೆ ಅಷ್ಟೇ. ಆದರೆ ಮನಸ್ಸಲ್ಲಿಟ್ಟುಕೊಂಡು ಈ ರೀತಿ ದಿನನಿತ್ಯ ಕಾಟ ಕೊಡುವುದು ತಪ್ಪು. ಕಾಟವಲ್ಲ ನಿರ್ಮಲ, ನಿನ್ನ ಮೇಲಿನ ಪ್ರೀತಿ. ಇನ್ನೊಂದು ನಿಮಿಷ ನನ್ನ ಕಣ್ಣಿಗೆ ಕಾಣದಿದ್ದರೆ ಈ ನಿನ್ನ ಪ್ರಿಯಕರ ದೇವರಾಜನ ಪ್ರಾಣವೇ ಹೋದಂತಾಗುವುದು. ಅದಕ್ಕೆ ನಿನ್ನ ಭೇಟಿಗಾಗಿ ಪಕ್ಷಿಯಂತೆ ಬಾಯಾರಿ ಬಂದೆ, ಅದರವನ್ನು ಚುಂಬಿಸಬೇಕೆಂದು. ನಾವು ಮಾಡುವ ಪ್ರೀತಿ ಈ ಸಮಾಜಕ್ಕೆ ಗೊತ್ತಾಗಿ ಮೇಲಾಗಿ ನನ್ನ ಅಣ್ಣನಿಗೆ ಗೊತ್ತಾದ್ರೆ ನಮ್ಮಿಬ್ಬರು ಜೀವ ಕೂಡ ಉಳಿಯುವುದಿಲ್ಲ. ಅದು ಅಲ್ಲದೆ ನಮ್ಮ ಮನೆತನದ ಘನತೆ, ಗೌರವ ಇದ್ಯಾವುದು ಉಳಿಯುವುದಿಲ್ಲ ಈ ಸಮಾಜದಲ್ಲಿ. ಅದಕ್ಕೆ ಹಿಂದೆ ನಡೆದಿದ್ದೆಲ್ಲ ಒಂದು ಕನಸು ಅಂತ ತಿಳಿದುಕೊಂಡು ಎಲ್ಲವನ್ನು ಮರೆತು ನಿನ್ನ ಮನಸ್ಸಿನಿಂದ ನನ್ನನ್ನು ಬಿಡು. ಅದು ಹೇಗೆ ಸಾಧ್ಯ ನಿರ್ಮಲ? ನಾವು ಕಟ್ಟಿದ ಪ್ರೀತಿಯ ಕಟ್ಟಡ ದೊಡ್ಡದೊಂದು ಬಂಗಡಿಯಾಗಿ ಬೆಳೆದು ನಿಂತಿರುವಾಗ ಅದನ್ನು ಕಿತ್ತು ಹಾಕಿದರೂ ಕೂಡ ಅದರ ನೆನಪು ನಮಗೆ ಮರುಕಳಿಸದೆ ಬಿಟ್ಟಿದ್ದೆ. ನೋಡು ನಿರ್ಮಲ, ನೀನು ಏನೇ ಹೇಳಿದರೂ ಸರಿ, ನಾನು ಮಾತ್ರ ನನ್ನ ಜೀವ ಇರುವವರೆಗೂ ಕೈ ಬಿಡೋದಿಲ್ಲ. ನೋಡಿ, ಪ್ರೀತಿ ಪ್ರೇಮದ ಬಗ್ಗೆ ಬೇಕಿದ್ರೆ ಇನ್ನೊಂದ್ಸಲ ಭೇಟಿ ಆದ ಮಾತಾಡೋಣ. ನನ್ನ ನೀರು ತೆಗೆದುಕೊಂಡು ಬರೋ ಹೊರತಾಯ್ತು, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೋಡು ನಿರ್ಮಲ, ಮನದಲ್ಲಿ ನೋಡು ನಿರ್ಮಲ, ನಿನ್ನ ಪ್ರೀತಿಯನ್ನು ಹಂಬಲಿಸಿ ಹಸಿವಿನಿಂದ ಬಂದ ಈ ಪ್ರಿಯಕರನ್ನು ಹಾಗೆ ಕಳಿಸುವುದೇ? ಪ್ರೀತಿ ಪ್ರೇಮ ಎಂಬ ಅನುರಾಗ ಮೂಡಿ ಬರಲಿ ನಿನ್ನ ಬಾಯಿಂದ. ದೇವರಾಜ್, ದಯವಿಟ್ಟು ನನ್ನ ಮಾತು ಕೇಳು. ನನ್ನ ಅಣ್ಣ ಬರೋ ಹೊರತಾಯ್ತು.
ನಿರ್ಮಲ ನನಗೆ ಏಕೆ ಭಯಪಟ್ಟಿರುವೆ? ನಮ್ಮಂತೆ ಕೈವಿನಿಂದ ಪ್ರೀತಿ ಮಾಡುವ ಪ್ರಿಯಕರರನ್ನು ಪಾರು ಮಾಡೋದಕ್ಕೆ ಆ ದೇವರು ಇದ್ದೇ ಇರುತ್ತಾನೆ. ಹಾಡುವಂದನ್ನು ಈ ನಿನ್ನ ಪ್ರೀತಿಯ ಸವಿಜೇನು ಸವಿದು ನಾ ಧಾರಾಳವಾಗಿ ಮನೆ ಸೇರುವೆ. ನಾನೇನೇ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗ್ತಿಲ್ಲ. ನನ್ನ ಕಷ್ಟ ನನಗೆ, ನಿಮ್ಮ ಹಠ ನಿಮಗೆ. ಸರಿ ಸರಿ, ನಿಮ್ಮ ಇಚ್ಛೆ ಅಂತ ಹಾಕಿ. ಜೊತೆಯಾಗಿ ಇದ್ದವರು ಸರಿ ನಡೆವ ಸರಿ ನುಡುವ, ಜೊತೆಯಾಗಿ ಇದ್ದವರು ಸರಿ ನಡೆವ ಸರಿ ನುಡುವ. ನನ್ನ ಬದುಕಲ್ಲಿ ಎಂದು ಬೆಳಕಾಗಿರೆ, ನನ್ನ ಖುಷಿಯಲ್ಲಿ ಎಂದು ಖುಷಿಯಾಗಿರೆ, ನಿನ್ನ ಬಿಡಲಾರೆ ನಾನೆಂದು ಸರಿ ನಡೆವ ಸರಿ ನುಡುವ. ಹಾಸುರನದುರಲ್ಲಿ ಒಲವಿಂದ ನಾವೀಗ ಈ ಗಂಗೆ ದಡದಲ್ಲಿ ಒಂದಾಗಿ ಹಿತವಾದ ಮಾತೊಂದ ನುಡಿವ. ನೀನೇ ನನ್ನ ಪ್ರಾಣ, ನೀನೇ ನಮ್ಮ ಪ್ರಾಣ, ನಿನ್ನ ಬಿಡಲಾರೆ ನಾನಂದಿಗೆ. ಜೊತೆಯಾಗಿ ಹಿತವಾಗಿ ಸರಿ ನಡೆವ ಸರಿ ನುಡುವ. ಲಾಲ 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 ಲಾಲ. ನಿರ್ಮಲ ನೋಡಲಿ, ಆ ಕೆರೆ ಹತ್ತಿರ ನಿಮ್ಮನ್ನ ನೀರು ತಂದು ಇತ್ತ ಕಡೆನೆ ಬರುತ್ತಿದ್ದಾನೆ. ನಾನು ಇನ್ನು ಸ್ವಲ್ಪ ಹೊತ್ತು ಇಲ್ಲೇನಿದ್ದರೆ ನಿನಗೆ ಅಪಾಯ. ಮತ್ತೆ ನಾಳೆ ಎಲ್ಲಿಯಾದರೂ ಭೇಟಿಯಾಗೋಣ. ನಾನು ಬರ್ತೀನಿ. ಬಾಯ್. ನಾನು ಮೋಸ ಹೋಗ್ತೀನಿ. ಅಡಿಕೆ ಹೋದ ಮನ ಆನೆ ಕೊಟ್ಟರು ಬರುವುದಿಲ್ಲ ಅಂತ ಗೊತ್ತಿದ್ರು ಕೂಡ ಈ ಹೇಸಿ ಮನಸ್ಸಿನ ಮಾತನ್ನು ಕೇಳಿಕೊಂಡು ನಾನು ಮಾಡಿಬಿಟ್ಟು ಹೋಗ್ಬಿಟ್ಟೆ. ಈ ವಿಷಯವೇನಾದ್ರೂ ಈ ಸಮಾಜಕ್ಕೆ ಗೊತ್ತಾದ್ರೆ ನಮ್ಮ ಮನೆತನದ ಮಾನ ಮರ್ಯಾದೆ ಉಳಿಯಬಹುದು ಈ ಸಮಾಜದಲ್ಲಿ. ನಿರ್ಮಲ, ಯಾಕಮ್ಮ ಒಬ್ಬಳೆ
ಬಿಸಿಲಿನಲ್ಲಿ ಮಾತನಾಡುತ್ತಾ ನಿಂತಿರುವೆಯಲ್ಲ ಯಾಕಮ್ಮ ಆ ಮರದ ನೆರಳಿಗೆ ಕುಳಿತುಕೊಳ್ಳಬಾರದೆ? ಅಣ್ಣ ಇಷ್ಟೊತ್ತನ ಅಲ್ಲೇ ಕುಳಿತುಕೊಂಡಿದ್ದೆ. ನೀನ್ ಬರುವುದು ಸ್ವಲ್ಪ ತಡ ಆಯ್ತಲ್ಲ, ಅದಕ್ಕೆ ನೋಡೋದಕ್ಕೆ ಎದ್ದು ಬಂದೆ ಅಣ್ಣ. ಹೌದಮ್ಮ, ಆ ದೇವೇಗೌಡರ ಆಳು ಮಗ ಮಾತನಾಡಿಸುತ್ತಾ ನಿಂತ, ಅದಕ್ಕೆ ಸ್ವಲ್ಪ ಟೈಮ್ ಆಯ್ತಮ್ಮ. ನಡೆಯಮ್ಮ, ಆ ಕೆರೆಯ ಕಟ್ಟೆದಲ್ಲಿರುವ ಆಲದ ಮರದ ನೆರಳಿಗೆ ಕುಳಿತುಕೊಂಡು ಇಬ್ಬರು ಕೂಡಿ ಊಟವನ್ನು ಮಾಡೋಣ. ಇಷ್ಟಗೆ ನಮ್ಮ ಜೀವನ ದಿವಸಾಲದೈತೆ ಈ ಮನ ಗೆಳತಿ ಗೆಳತಿ ಸಾಯತೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಶರ್ಮಾ ಇವನೊಬ್ಬ ದೊಡ್ಡ ಬಿಸಿನೆಸ್ MLA MP ಗಳ ಸಪೋರ್ಟ್ ಇಟ್ಟುಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಪಡೆದುಕೊಂಡು ಹೇಳಿದಷ್ಟ ಲಂಚವನ್ನು ಕೊಟ್ಟು ಶ್ರೀಮಂತರ ಮಕ್ಕಳಿಗೆ ನೌಕರಿ ಕೊಡಿಸುವ ಗ್ರೇಟ್ ಕ್ರಿಮಿನಲ್. ಲೇ ಶರ್ಮಾ, ನಿನ್ನಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡಕಾಗದೆ ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಇನ್ನು ಹಲವರು ಕಷ್ಟಪಟ್ಟು ಓದಿದರು, ಉದ್ದೇಶಗಳಿಂದ ಒಂದು ವಿಷ ಕುಡಿದು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರಿಯನ್ನು ಈ ಧರ್ಮದ ನಾಲಿನಲ್ಲಿ ಬದುಕಲಿಕ್ಕೆ ಬಿಡಬೇಕಾ? ಬಾರುವೆ ಶರ್ಮಾ, ನಿನ್ನ ಕತ್ತನ್ನ ಕಡೆದು ಕೈಲಾಸಕ್ಕೆ ಕಳುಹಿಸಲು. ಯಾರೋ ನೀನು ದಾರಿ ಬಿಟ್ಟು ನಿಂತು ಈ ಗ್ರೇಟ್ ಓದೋದಕ್ಕೆ ಆಗೋದಿಲ್ಲವೇ? ಸೂಪರ್. ಇನ್ನೊಂದು ಸಾರಿ ಲೋಪರ್ ಅಂತ ಬೊಗಳಿದರೆ ನಿನ್ನನ್ನು ಎತ್ತುವುದಕ್ಕೆ ಕಿಲ್ಲರ್ ಆಗಬೇಕಾಗುತ್ತದೆ. ಯಾಕೋ ಎದರ ಸುದ್ದಿಯ? ನಾನು ಯಾರು ಅಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಮಾತನಾಡು. ಮತ್ತು ಮೈ ಮೇಲೆ ಕಾಕಿ ಇದೆ, ತಲೆ ಮೇಲೆ ಟೋಪಿ ಇದೆ, ಸೊಂಟಕ್ಕೆ ಕರ್ನಾಟಕ ಪೊಲೀಸ್ ಬೆಲ್ಟ್ ಇದೆ. ಆ ಬೆಲ್ಟ್ ಅನ್ನು ಕಾಯುವುದಕ್ಕೆ ಕಣ್ಣಿದೆ ಅಂದಾಗ ನೀನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಚೆನ್ನಾಗಿ ಗೊತ್ತು. ಇಂದು ನಾನು ಬರುವ ದಾರಿಯಲ್ಲಿ ನಿಂತು ಸೇದೋದಷ್ಟೇ ಅಲ್ಲದೆ ಅದರ್ವಾಸ್ತಿಯ ಯಾಕೆ ನೀನೇನು ಸಾಚಾನ? ಮೊನ್ನೆ ಸೀರೆ ಬಾರಿನಲ್ಲಿ ಕುಳಿತು ಕಂಠ ಪೂರ್ತಿ ಕುಡಿದು ಸಪ್ಲೈ ಮಾಡುವ ಇವತ್ತಿನೊಡನೆ ಸಂಪರ್ಕ ಬೆತ್ತಲೆಯಾಗಿ ಬಿದ್ದುದು ನನಗೆ ಗೊತ್ತಿಲ್ಲವೇ?
ಆವತ್ತೇ ನಿನಗೆ ಕೈಯಿಂದ ಮುಟ್ಟಲಾರದ ವಸ್ತುವಿನಿಂದ ಪೂಜೆ ಮಾಡಿ ಹೊರಗೆ ಬಿಡ್ತಾ ಇದ್ದರು. ನಿನ್ನ ಟೈಮ್ ಸರಿಯಾಗಿತ್ತು. ಸರಿಯಾದ ಟೈಮಿಗೆ ನಾನು ಅಲ್ಲಿಗೆ ಬಂದು ಎಲ್ಲರಿಗೆ ತಾಳ್ಮೆ ಹೇಳಿ ನನ್ನ ಕಾರಿನಲ್ಲಿ ಕರೆದುಕೊಂಡು ಸೇಫಾಗಿ ನಿನ್ನ ಮನೆಗೆ ಬಿಟ್ಟು ಬಂದೆ. ಅಂದರೆ ನೀನು ದಾಸ. ದೇವದಾಸನ? ಹೌದು, ಆ ದಾಸನೇ ಈ ದೇವದಾಸ. ಹರಿದಾಸ್, ಆವತ್ತು ನನ್ನ ಮಾನ ಮರ್ಯಾದೆಯನ್ನು ಕಾಪಾಡಿದ ಪುಣ್ಯಾತ್ಮ ನೀನು. ನೀನು ಅಂತ ತಿಳಿಯಲಾರದೆ ನಾನು ಏನೇನು ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸುವುದು ಕಾಯುವುದು ದಾಸನ ಧರ್ಮ. ಆದರೆ ಶ್ರೀಮಂತರಿಗೆ ಸಲಹಾ ಮಾಡಿದನ್ನು ಬಿಟ್ಟು ಕಾಕಿ ಬಟ್ಟೆ ತೊಟ್ಟಿರುವ ನೀನು ಕಚ್ಚದೆಯ ವೀರನಾಗಿ ಮಾಡು. ಈ ದಾಸನ ಬೆಂಬಲ ನಿನ್ನ ಬೆನ್ನಿಗಿರುತ್ತೆ. ಆಯ್ತು ದಾಸ್, ನೀನು ಹೇಳಿದಂತೆ ಇನ್ನು ಮುಂದೆ ನ್ಯಾಯದಿಂದ ಬಾಳಿ ಬಡವರ ರಕ್ಷಣೆಗಾಗಿ ಬದುಕುತ್ತೇನೆ. ಬಾ ದಾಸ್, ಆವತ್ತು ನನ್ನ ಮಾನ ಮರ್ಯಾದೆಯನ್ನು ಕಾಪಾಡಿದ ಪುಣ್ಯಾತ್ಮ ನೀನು. ಫ್ರೆಂಡಾಗಿ ನನಗೊಂದು ಐಟಿ ಕೊಡುತ್ತೇನೆ. ಬಾ ಹೋಗೋಣ. ಆಯ್ತು ಅಜಯ, ತೋಳ್ ತುಂಬ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬ ನೀಯತ್ತಿದ್ರು ಗುಲಾಮಾಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಾಲಿ ಮಾಡಕ್ಕೆ ಬಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ದೇವಾನ ಜಗತ್ಪಾಲಕನೇ, ಬಡತನವೆಂಬುವ ಎಂಬೂತದ ಪದವನ್ನು ಏಕೆ ಸೃಷ್ಟಿ ಮಾಡಿದ ದೇವ? ಏಕೆ ಸೃಷ್ಟಿ ಮಾಡಿದೆ? ಬಡವನಾಗಿ ಹಗಲಿರಲು ಓದಿ ಶ್ರೀಮಂತರ ಮಕ್ಕಳಕ್ಕಿಂತ ಹೆಚ್ಚು ಅಂಕ ಪಡೆದೆ. ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ ಸರ್ಟಿಫಿಕೇಟ್ ಅನ್ನು ಕೈಯಲ್ಲಿ ಹಿಡಿದು ಆ ಅಧಿಕಾರಿಗಳ ಹತ್ತಿರ ಹೋದರೆ ಸರ್ಟಿಫಿಕೇಟ್ ಅನ್ನು ಮುಚ್ಚಿ ಇಟ್ಟು ಲಂಚವನ್ನು ಎಷ್ಟು ತಂದಿದೆಯಾ ಅಂತ ಕೇಳಿದರು. ಈ ರೀತಿಯಾದರೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ ಸುಮ್ಮನೆ ಆದೆ. ಬೇರೆ ಒಬ್ಬನಿಗೆ ಹೇಳಿ ನನ್ನ ಕತ್ತು ಹಿಡಿದು ಹೊರಗೆ ದೂಕಿದರು. ಈ ರೀತಿಯಾದರೆ ನಮ್ಮಂತ ಬಡವರ ಮಕ್ಕಳಿಗೆ ಎಂದು ನೌಕರಿ ಸೇರಬೇಕಪ್ಪ, ನೀನೇ ಹೇಳಪ್ಪ. ಯಾರು ನನ್ನ ಬೆನ್ನತ್ತಿ ಬರ್ತಾ ಇದ್ದಾರೆ? ಯಾರಮ್ಮ ನೀನು? ಯಾರು ನಿನ್ನ ಬೆನ್ನತ್ತಿ ಬರೋರು? ನನ್ನ ಹೆಸರು ನಿವೇದಿತ ಅಂತ. ನಾನು ಬೆಂಗಳೂರಿನಿಂದ ಈಗಲೇ ಬರ್ತಾ ಇದ್ದೀನಿ. ಇಲ್ಲೇ ಪಕ್ಕದಲ್ಲಿ ನನ್ನ ತಾಯಿ ತಂಗಿ ಇದ್ದಾಳೆ, ಅವರಿಗೆ ಭೇಟಿ ಆಗ್ಬೇಕಂತ ಹೊರಟಿದ್ದೆ. ಅಷ್ಟರಲ್ಲಿ ಯಾರು ನನ್ನ ಬೆನ್ನತ್ತಿ ಬರ್ತಾ ಇದ್ದಾರೆ. ದಯವಿಟ್ಟು ನನ್ನ ಅವ್ರ ಕೈಯಿಂದ ಕಾಪಾಡಿ ಅಣ್ಣ. ಯಾವುದೋ ಗೂಡಿನಿಂದ ಹಾರಿ ಬಂದ ಹಕ್ಕಿ ಈ ಗೂಡಿನೊಳಗೆ ಹೋಗಿ ಕುಳಿತುಕೊಳ್ಳಲು ಮರೆ ಹೋಗುತ್ತದೆಯಲ್ಲ. ಯಪ್ಪ ಗೌಡ್ರ, ಆ ಗುಡಿನ ಹಾಕಲ್ರಿ, ಬೇರೆ ಗುಡಿನ ಹಾಕೈತಿ. ಈ ಹಕ್ಕಿ ರುಚಿ ನೀವು ನೋಡ್ರಿ ಗೌಡ್ರ, ನೀವು ನೋಡ್ಬಿಡ್ರಿ. ನೋಡ್ರಿ, ಈ ಊರಿಗೆ ನೀವೇ ದೊಡ್ಡವರು. ಈ ಊರಲ್ಲಿ ಏನೇ ತಪ್ಪು ಕೆಲಸ ನಡೆದರು ಅದಕ್ಕೆ ನೀವೇನೇ ಹೇಳುವರು. ನೀವೇ
ತಪ್ಪು ಮಾಡಿದ್ರಿ ತಪ್ಪೇ ಗೌಡ್ರಿ ತಪ್ಪು ಲೇ ವಿಜಯ, ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಈ ದೇವೇಗೌಡನಿಗೆ ಚೆನ್ನಾಗಿ ಗೊತ್ತು. ನೀನು ಸುಮ್ಮನೆ ಹೊರಟು ಹೋಗು. ಸಾಧ್ಯವಿಲ್ಲ ಗೌಡ್ರಿ. ಒಂದು ಹೆಣ್ಣು ತನ್ನ ಮಾನ ಪ್ರಾಣ ಕಾಪಾಡಿಕೊಳ್ಳುವುದಕ್ಕಾಗಿ ನನ್ನ ಹತ್ತಿರ ಬಂದು ಅಂಗಲಾಚಿ ಬೇಡಿದೆ ಎಂದರೆ ಒಪ್ಪಿಸಿ ಹೋಗಲಾರೆ ಈ ಅಬಲೆಯನ್ನು ನಿನಗೆ. ಹೋಗಲಾರೆ. ಲೇ ವಿಜಯ, ಈ ದೇವೇಗೌಡನನ್ನು ನೋಡಿ ಇಡೀ ನಾಗರ ಹಾವ ಹೂವಾಗುತ್ತದೆ, ಬೆಂಕಿ ಬೆಣ್ಣೆಯಾಗುತ್ತದೆ, ಸೂರ್ಯ ಎಂದವರು ಚಂಡರಾಗುತ್ತಾರೆ, ವೀರ ಎಂದವರು ದೀರ್ಘದಂಡ ನಮಸ್ಕಾರ ಹಾಕುತ್ತಾರೆ. ಅಂದಾಗ ಬಡ ಬಿಕಾರಿ ನನ್ನ ಮಗ ನೀನು. ಲೇ, ನನಗೆದುರಾಗಿ ಇವಳನ್ನು ಕಾಪಾಡ್ತೀಯ? ಕಾಪಾಡುತ್ತೇನೆ ಗೌಡ, ಕಾಪಾಡುತ್ತೇನೆ. ಕಷ್ಟದಲ್ಲಿರೋರನ್ನ ಕಾಪಾಡಕ್ಕೆ ಬೇಕಾಡುದು ಬಡತನ ಸಿರಿತನ ಮುಖ್ಯವಲ್ಲ. ದಯ ತೋರುವ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ವಿಜಯನ ಹತ್ತಿರ ಸಾಕಷ್ಟು ಇದೆ. ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ ಇವಳನ್ನು ಕಾಪಾಡುತ್ತೇನೆ. ಪ್ರಾಣ ಏ ವಿಜಯ, ಗಾಳಿ ಇಲ್ಲದೆ ಎಲೆ ಅಲ್ಲಾಡದು. ಈ ದೇವೇಗೌಡನಿಗೆ ಎದುರಾದರೆ ಈ ಊರು ಜನರ ಉಸಿರು ನಿಲ್ಲುವುದು. ಅಂದಾಗ ಈ ನಿನ್ನ ಪ್ರಾಣ ತೆಗೆಯುವುದೆಂದರೆ ನನಗೆ ಸಕ್ಕರೆಯನ್ನು ತಿಂದಷ್ಟು ಸುಲಭ. ದಿಕ್ಕಿಲ್ಲದವರಿಗೆ ದಯ ತೋರಲು ಬಂದು ಈ ದೇವೇಗೌಡನ ಗುಂಡಿನ ಅರ್ಮಟಕ್ಕೆ ಸಿಕ್ಕು ತತ್ತರಿಸಿ ಹೋಗಬೇಡ. ಸುಮ್ಮನೆ ಹೊರಟು ಹೋಗು. ಇವಳೇನು ನಿನಗೆ ಅಕ್ಕನೂ ಅಲ್ಲ, ತಂಗಿನೂ ಅಲ್ಲ. ಇವಳಿಗೆ ದಿಕ್ಕಿಲ್ಲ ಎಂದು ಯಾರು ಹೇಳಿದರು? ಇನ್ನು ಮುಂದೆ ಈ ಅವರೇ ನಿಮ್ಮ ಜಯನ ತಂಗಿಯ ಮಾನ ಕಾಪಾಡುವುದಕ್ಕಾಗಿ ನಿಮ್ಮಂತ ದುಷ್ಟರ ಕೈಯಲ್ಲಿ ನನ್ನ ಅಂತ್ಯವಾದರೂ ಚಿಂತೆ ಇಲ್ಲ. ಒಪ್ಪಿಸಿ ಹೋಗಲಾರೆ ನಿಮ್ಮಂತ ಕಾಮುಕನ ಕೈಯಲ್ಲಿ ಅವಳನ್ನು. ಆಲಲೇ ತಮ್ಮ, ಈ ಹುಡುಗಿ ಸಲುವಾಗಿ ನಮ್ಮ ಗೌಡ್ರನ್ನ ಯಾಕೆ ಗೊತ್ತೇ? ನೀ ಕೇಳಿದಂಗ ರೊಕ್ಕ ಕೊಡ್ತಾರ ನಮ್ಮ ಗೌಡ್ರ. ಈ ಹುಡುಗಿನ ನಮ್ಮ ಗೌಡ್ರ ತೋಟದ ಮನೆಗೆ ಗಜಮಕ್ಕ ಬಿಟ್ಟೋಲೆ ಗಜಮಕ್ಕ. ಮುರಿಯ, ಇದು ಬಾಯಿಯಿಂದ ಬಾಗುವ ವಸ್ತು. ಬೆಳೆದು ನಿಂತ ಎಮ್ಮರವಾದ ಈ ಸೊಕ್ಕಿನ ಗಿಡಕ್ಕೆ ಈ ದೇವೇಗೌಡನು ಪಟ್ಟಿ ಪೆಟ್ಟೆ ಸಾಕ್ಷಿ. ಲೇ ರುದ್ರ, ಹೇಳಿ ಗೌಡ್ರಿ. ಈ ಬಡಪಾಯಿಯನ್ನು ಬಂದೋಬಸ್ತಾಗಿ ಕೈಕಾಲುಗಳನ್ನು ಕಟ್ಟಿ ನಮ್ಮ ಕಾರಿನಲ್ಲಿ ಹಾಕಿಕೊಂಡು 50 ಕಿಲೋಮೀಟರ್ ದೂರದಲ್ಲಿರುವ ಆ ನಂದಿ ಬೆಟ್ಟದಲ್ಲಿ ಒಗೆದು ಬನ್ನಿ. ಅದು ಕಾಗಿಗಳ ಪಾಲಾಗಲಿ ಇವನ ಜೀವಂತ ದೇಹ. ಆಯ್ತು ಗೌಡ್ರಿ. ಬಾರಳೆ ಮಗನೇ, ನಮ್ಮ ಗೌಡರಿಗೆ ಎದರುವಾಸ್ತಿಯ. ನಿಂತ್ಕೋ ರಾಣಿ. ನಿನ್ನ ಹೃದಯದ ರಾಜರಾಜೇಶ್ವರ ಇಲ್ಲೇ ನಿಂತಿರುವಾಗ ನೀನೆಲ್ಲಿಗೆ ಬೆಳೆಸಿರುವೆ ಪ್ರಯಾಣ? ನೀವು ಊರಿಗೆ ದೊಡ್ಡವರಂತೆ ಸೋಗನ್ನು ಹಾಕಿಕೊಂಡು ಈ ರೀತಿ ಮಾತನಾಡೋದಕ್ಕೆ ನಾಚಿಕೆಯಾಗಲ್ವಾ ನಿಮಗೆ? ಮಾತಾಡು ಚಿನ್ನ. ನಿನ್ನ ಬಾಯಿಗೆ ಯಾವ ಯಾವ ಶಬ್ದಗಳು ಬರುತ್ತವೆ ಅವನ್ನೆಲ್ಲ ಮಾತಾಡು. ಯಾಕಂದ್ರೆ ಇದಕ್ಕಿಂತ ಮುಂಚಿತವಾಗಿ ನನ್ನ ಕಾಮಕ್ಕೆ ಬಲಿಯಾದ ಸಾಕಷ್ಟು ಹೆಣ್ಣುಗಳು ಕಣ್ಣು ಹೊಡೆದು ಕೈ ಮಾಡಿದ್ರೆ ಸಾಕು, ಆವಾಗಲೇ ಬಂದು ಸಂತೋಷದಿಂದ ಸೆರಗನ್ನು ಹಾಸಿ ಸುಖವನ್ನು ಅನುಭವಿಸಿ ಹೋಗಿದ್ದಾರೆ. ಅದೇ ಒಂದೊಂದು ಹೆಣ್ಣುಗಳು ಇದೇ ರೀತಿ ಮಾತನಾಡಿ ನಂತರ ಸಂತೋಷದಿಂದ ಸುಖವನ್ನು ಅನುಭವಿಸಿ ಸಾವಿರ ಕಟ್ಟನ್ನು ಒಯ್ದು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾರೆ. ಇನ್ನು ನೀನೆಂದರೆ ಏನು?
ಬಾರ್ಲೇ ಬಾ. ದೂರ ಸರಿದ ಮಾತಾಡಲೇ ದುರಾತ್ಮ. ನೀನ್ ಹೇಳಿಕೆ ಸಾವಿರ ಜನರ ಕಟ್ಟನ್ನ ಕೈಯಲ್ಲಿ ಹಿಡಿದುಕೊಂಡು ಸುಖದ ಸುಪ್ಪತ್ತಿಗೆಲ್ಲ ತೇಲಾಡಿ ಸುಖದ ಸುಪ್ಪತ್ತಿಗೆನ ಅನುಭವಿಸುವ ಹೆಣ್ಣು ಯಾವ ಹೆಣ್ಣಾಗಿರೋದಕ್ಕೆ ಸಾಧ್ಯವಿಲ್ಲ. ಅವಳು ಈ ಸಮಾಜಕ್ಕೆ ಹೆಣ್ಣಾಗಿ ಬದುಕ್ತಾ ಇರ್ತಾಳೆ. ಈ ಸಮಾಜದಲ್ಲಿ ಒಬ್ಬ ದೊಡ್ಡ ಗೌರವಾನ್ವಿತ ವ್ಯಕ್ತಿಯ ಮನಸ್ಸಲ್ಲಿ ಇಂಥ ಹೊಲಸನ್ನ ತುಂಬಿಕೊಂಡು ಈ ರೀತಿ ಹೇಸಿಗೆ ಮಾತುಗಳನ್ನ ಮಾತನಾಡೋದಕ್ಕೆ ನಾಚಿಕೆಯ ಗೌರವ ದೊಡ್ಡ ಪದಕ್ಕೆ ದೊಡ್ಡಸ್ತಿಕೆಯ ಪದಕ್ಕೆ ಲೇ ಕಂಬಳ ಹೆಣ್ಣೆ, ಹಿಂದೆ ಹಿರಿಯರು ಮಾಡಿದ ಒಂದು ಗಾದೆ ಮಾತು ಗೊತ್ತಾ? ಬಲ್ಲವರು ಮಾಡಿದರೆ ವ್ಯವಹಾರ, ಅದನ್ನೇ ಬಡವರು ಮಾಡಿದರೆ ವ್ಯಭಿಚಾರಿ ಅಂತ. ನಮ್ಮಂತ ಶ್ರೀಮಂತರು ದಿನನಿತ್ಯ ನಿನ್ನಂತ ಸಾಕಷ್ಟು ಸುಂದರಿಯರನ್ನು ಬಲತ್ಕರಿಸಿ ರೇಪ್ ಮಾಡಿದರು ಹಣದ ಬಲದಿಂದ ಮುಚ್ಚಿ ಹಾಕಿ ಬಿಡುತ್ತೇವೆ. ಅದೇ ನೀನು ಶೀಲಿಗಟ್ಟ ಹೋಗಿ ಈ ಊರ ಗೌಡ ನನ್ನನ್ನು ಹಿಡಿದುಕೊಳ್ಳಕ್ಕೆ ಬಂದಿದ್ದ, ನನ್ನನ್ನು ಕೆಡ್ಸಕ್ ಬಂದಿದ್ದ, ನನ್ನನ್ನು ರೇಪ್ ಮಾಡಕ್ ಬಂದಿದ್ದ, ನನ್ನನ್ನು ಬಲತ್ಕರಿಸೇ ಬಿಟ್ಟ. ಅವನಿಗೆ ಶಿಕ್ಷೆ ಕೊಡಿ, ನನಗೆ ನ್ಯಾಯ ಕೊಡಿ ಎಂದು ಕೇಳಿಕೊಂಡರೆ ನ್ಯಾಯನೂ ಕೊಡಂಗಿಲ್ಲ, ನನಗೆ ಶಿಕ್ಷೆನೂ ಕೊಡಂಗಿಲ್ಲ. ನಿನ್ನನ್ನು ಒಳಗೆ ಹಾಕಿ ಸೂಳೆ ವ್ಯಭಿಚಾರಿ ಅಂತ ಕೆಟ್ಟ ಪದವನ್ನು ಕೊಟ್ಟು ಹೊರಹಾಕುತ್ತದೆ ಇಂದಿನ ಕಾನೂನು. ಈ ದೇವೇಗೌಡನ ತೊಲಾಸಿಯನ್ನು ಪಡೆದು ಗರತಿಯಾಗಿ ಬಾಳು ಈ ಗಂಧರ್ವ ಲೋಕದಲ್ಲಿ. ಶ್ರೀಮಂತರೇ, ನಾಲಿಗೆ ಒಳ್ಳೆಯದಾದ್ರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಅಂತಹ ನಾಲಿಗೆಯಿಂದ ಹೊಲಸು ಶಬ್ದವನ್ನು ಭರಿಸುವ ಪ್ರಯತ್ನ ಯಾವತ್ತೂ ಮಾಡಬೇಡಿ. ಸುತ್ತು 10 ಹಳಿಗೆ ನೀವೇ ಒಳ್ಳೆಯವರು ಅಂತ ಮಾತಾಡ್ತೀರಿ. ನೀವಾಗುವ 10 ಹಳೆಯಲ್ಲಿ ಹುಟ್ಟುವ ಪ್ರತಿಯೊಂದು ಹೆಣ್ಮಕ್ಳು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರುವ ಮಕ್ಕಳಿದ್ದ ಹಾಗೆ. ಅವುಗಳನ್ನ ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ನೋಡೋದು ಒಳ್ಳೆಯ ಸಂಪ್ರದಾಯ. ಅದನ್ನ ಬಿಟ್ಟು ನನ್ನ ಹತೋಟಿಯಲ್ಲಿರುವ ಪ್ರತಿಯೊಂದು ಹೆಣ್ಮಕ್ಳು ನನಗೆ ಸೆರೆಗೆ ಹಾಕ್ಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ದೆ ಆಗಿದ್ರೆ ನಿಮ್ಮಿಂದ ತಮ್ಮ ಬದುಕನ್ನು ಕಳೆದುಕೊಂಡಿರುವ ಹೆಣ್ಮಕ್ಳು ಇವತ್ತಿಲ್ಲ ನಾಳೆ ಬಂದಿನ ಟೊಮೆಟೊ ಚಪ್ಪಲಿನ ಕೈಯಲ್ಲಿ ಹಿಡಿದುಕೊಂಡು ಹತ್ರ ಬಂದೇ ಬರ್ತಾರೆ. ಬಂದು ನಿಮ್ ಎದುರು ನಿಂತೇ ನಿಲ್ತಾರೆ. ಎಚ್ಚರವಿರಲಿ. ಏನಂದ್ರೆ ಕಂಬಳ ಹೆಣ್ಣೆ, ದುಡ್ಡು ಇದ್ದವನ ದೊಡ್ಡಪ್ಪ ಎಂದು ತಿಳಿದಿರುವ ಈ ಸಮಾಜದಲ್ಲಿ ಹಣದಿಂದಲೇ ಮೇಲ್ಗೈ ಸಾಧಿಸಿದ ಈ ಗಂಡದಿಯ ಗೌಡನಿಗೆ ಚಪ್ಪಲಿಯಿಂದ ಹೊಡೆಯುವರ ಆ ನಾರಿಯರು. ಲೇ ಹುಚ್ಚು ಹೆಣ್ಣೆ, ನಮ್ಮ ಕಾಮದ ಸುಖಕ್ಕಾಗಿ ಮೈ ಮೇಲಿರುವ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆಯಾಗಿ ಸುಖ ಕೊಟ್ಟು ಹಣದ ಕಟ್ಟನ್ನು ಒಯ್ದು ಸಂಸಾರ ಸಾಗಿದವರು ನನ್ನ ಎದುರಿಗೆ ಎದ್ದು ನಿಲ್ಲುವರು. ಮಲ್ಲಿ, ನಿನ್ನ ಜೀವಕ್ಕೆ ಇಡುವವನು ಈ ದೇವೇಗೌಡ ಕೊಳ್ಳಿ. ಅರಿತು ಬಾಲೆ ನಿನ್ನ ಶೀಲದ ಓಲೆ. ಬಾಲೆ, ಈ ವೇದವನ್ನು ಹೇಳುವ ಒಣಪದಾರ್ಥ ಗಂಡನಿಗೆ ರಥನಿಗೆ ಲಕ್ಷನಿಗೆ ನಿನ್ನ ಕೈಯಲ್ಲಿ ಕಲ್ಪದರ್ಶ ಹಾಕಿ ಬಿಡ್ತೀನಿ. ಯಪ್ಪ ಗೌಡ್ರ, ನೀವು ಬದುಕಿರಿ ಮನೆ ಮೇಲೆ ತಗೊಂಡ್ರಿ ಗೌಡ್ರ. ನಾನು ಲಂಚ್ ಸೈಲಾಕ ಯಾರೇ ನೀನು? ಶಂಕರ, ಶಿವಶಂಕರ, ಶಂಕರ. ಓಹೋ, ಆ ಶಿವನ ತಮ್ಮ ಶಂಕರ ನಾನೇನು? ಲೇ ಶಂಕರ, ನಾನು ಯಾರು ಅಂತ ಗೊತ್ತಲ್ಲ ನಿನಗೆ? ಗೌಡ, ಈ ದರೆಯ ಮೇಲೆ ದರ್ಬಾರ ಮಾಡುವ ದೇವೇಗೌಡ. ನಿನಗೆ ಗಂಡಸ್ತನವಿದ್ದರೆ ನುಚ್ಚು ಮಂಚಿಗೆ ಉಂಟು ತಿಂದು ಈ ಗಟ್ಟಿಯಾಗಿ ಬೆಳೆದಿರುವ ಗಂಡಸಿನ ಮೇಲೆ ದರಬಾರ
ತೋರಿಸು. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣು ಮನೆ ಮೇಲೆ ದರಬಾರ ತೋರಿಸುವ ನೀನ್ ಯಾವ ಗಂಡ? ಒಳ್ಳೆಯವನಾದರೆ ಶಂಕರನಾಗುತ್ತೇನೆ, ಕೆಟ್ಟವನಾದರೆ ಶಿವನಾಗುತ್ತೇನೆ. ಹಾಗೇನಾದರೂ ಸವಾಲು ಹಾಕಿ ಸರದಾರರಂತೆ ಎದುರಾಗುತ್ತೇನೆ. ನಿನ್ನ ಸಿರ ಕಡಿದು ರಕ್ತ ಕುಡಿಯುವ ಶಿವ ಶಂಕರ, ರಕ್ತ ಕುಡಿಯುವ ಶಿವ ಶಂಕರ. ಲೇ ಶಂಕರ, ಶೌರ್ಯ ಶೌರ್ಯಗಳನ್ನು ತುಂಬಿಕೊಂಡು ದರ್ಪದಿಂದ ಮೆರೆಯುವ ಲೇ ಶಂಕರ, ನಿಮ್ಮ ತಂದೆ ನಮ್ಮ ಹತ್ತಿರ ಸಾಕಷ್ಟು ಸಹಾಯವನ್ನು ಪಡೆದುಕೊಂಡು ನಮ್ಮನ್ನು ಸಾಕಿ ಸಲುಹಿದ್ದಾನೆ. ಹೀಗಿರುವಾಗ ನಮ್ಮ ಎಂಜಲವನ್ನು ತಿಂದು ಈಗ ಈ ಗೌಡನಿಗೆ ಗುರ್ರೆಂದು ಗುರಾಯಿಸಲು ಬಂದರೆ ಈ ನನ್ನ ಕಣ್ಣಿನ ಗರ್ಜನೆಯನ್ನು ತೋರಿಸಬೇಕಾಗುತ್ತದೆ. ಮನೆ ಹೊರಟು ಹೋಗು. ಏ ಗೌಡ, ನಿನ್ನ ಕಣ್ಣಿನ ಗರ್ಜನೆ ಕೇಳುವುದಕ್ಕಿಂತ ಮುಂಚೆ ಈ ಪುರಾರಿ ಪರಶುರಾಮನಿಂದ ನಿನಗೆ ಒಂದೇ ಒಂದು ಕಚ್ಚು ನಿನ್ನ ರುಂಡಕ್ಕೆ ಇಟ್ಟರೆ ಆ ರುಂಡನಿಂದ ಬೆಳಕು ನೀಡುವುದು ಈ ಶಂಕರನ ಪಾದದ ಮುಂದೆ. ಲೇ ಶಂಕರ, ಧೈರ್ಯ ಸೌರ್ಯಗಳನ್ನು ತುಂಬಿಕೊಂಡು ದರ್ಪದಿಂದ ಮೆರೆಯುವ ಈ ದೇವರನ್ನ ರುಂಡವನ್ನು ತಂಡಾಡುತ್ತೆಂದು ಬಗಲಿ ಸಂಬಂಧವಿಲ್ಲದ ವಿಷಯದಲ್ಲಿ ತಲೆಯನ್ನು ಹಾಕಿ ಈ ದೊಡ್ಡಿನ ದೊರೆಯನ್ನು ಈ ಹೆಣ್ಣಿನ ಮುಂದೆ ಅವಮಾನ ಮಾಡಿದೆಯಲ್ಲ, ಇದರ ಪರಿಣಾಮ ಮುಂದೆ ಏನಾಗುತ್ತದೆ ಕಾಯ್ದು ನೋಡು. ಬರುತ್ತೇನೆ ದೇವೇಗೌಡ. ಹೋಗು ಗೌಡ, ಹೋಗು. ಈ ಶಂಕರನವರ ಹಗೆತನವನ್ನು ಸಾಧಿಸಿ ನನಗೆಟ್ಟು ಹೋಗಬೇಡ. ನಿಮ್ಮಂತ ದುಷ್ಟರ ಮಾಡುವ ಸಂಚನ್ನು ತರಬೇಕಿಸಿ ಇಂಚಿಂಚಾಗಿ ಕಡೆಯದೆ ಬಿಡಲಾರ ಈ ಶಂಕರ. ನನ್ನ ಹೆಸರು ನಿವೇದಿತಾ ಅಂತ. ನಾನು ಬೆಂಗಳೂರಿಂದ ಇದೀಗ ತಾನೇ ಬಂದೆ. ಇಲ್ಲೇ ಪಕ್ಕದೂರಿನಲ್ಲಿ ನನ್ನ ತಾಯಿಯ ತಂಗಿಯ ಮನೆಯಿದೆ. ಆಟೋ ಮಾಡ್ಕೊಂಡು ನಾನು ಅಲ್ಲಿ ಹೋಗ್ಬೇಕಂತ ಈ ಪಾಪಿ ಬಂದು ನನ್ನ ಮೇಲೆ ಬಲ ಕರೆಸಲಿಕ್ಕೆ ಪ್ರಯತ್ನ ಪಟ್ಟ. ಸರಿಯಾದ ಸಮಯಕ್ಕೆ ನೀವು ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ನೋಡು ರಾವಣ ಕೆಟ್ಟವನು ನಿಜ, ಹಾಗಂತ ಕರ್ಣನೊಬ್ಬ ಒಳ್ಳೆ ವ್ಯಕ್ತಿ ಇದ್ದ ಎನ್ನುವುದು ಜ್ಞಾಪಿಸಿಕೊಳ್ಳಬೇಕು. ಈ ಸುತ್ತು ಕೆಟ್ಟವರಿದ್ದರೆ ಏನಾಯ್ತು, ಉಳಿದವರೆಲ್ಲ ಒಳ್ಳೆಯವರಿದ್ದಾರೆ. ನೀನು ಯಾವುದಕ್ಕೂ ಭಯಪಡಬೇಡ. ಬನ್ನಿ, ನಿಮಗೆ ಯಾವುದಾದರೂ ಒಂದು ಆಟೋ ನೋಡಿ ನಿಮ್ಮ ಆಂಟಿಯ ಮನೆಗೆ ಕಳಿಸುತ್ತೇನೆ. ಯಾಕೆ ನಿವೇದಿತಾ? ಈ ನಿಮ್ಮ ಶೌರ್ಯ, ಧೈರ್ಯ, ಸಾಹಸವನ್ನು ನೋಡಿ, ಈ ನಿಮ್ಮ ಕಠೋರತನದ ಮನಸ್ಸನ್ನು ನೋಡಿ ನನ್ನ ಮನಸ್ಸನ್ನು ನಿಮಗೆ ಉಂಟಾಗಿದೆ. ಐ ಲವ್ ಯು ಶಂಕರ್. ಐ ಲವ್ ಯು ನಿವೇದಿತಾ. ಅಧಿಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ನಿನಗಾಗಿ ಆ ದೈವ ನಿನ ಪಡೆದ ನನ್ನನಲ್ಲೇ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಮ್ಯಾಡ್ ಈಸ್ ಪ್ರಪೋಸಿಸ್ ಬಟ್ ಗಾಡ್ ಈಸ್ ಡಿಸ್ಪೋಸಿಸ್ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ 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 ಬೇಲೂರದ ಅಲೆಯಂತೆ ನೀ ನಡೆದು ಬರುವಾಗ ಬೇಲೂರದ ಅಲೆಯಂತೆ ನೀ ನಡೆದು ಬರುವಾಗ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ ನನ್ನ ಶಾಕುಂತಲೆ